ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖಸತ್ಕಾರಣಾಯ ವಿಗತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಮವರಾಸುರಸಿದ್ಧವಂದ್ಯಂ ಶ್ರೀವೇದಾಂತಮಹಾಚಲಂ ವಿಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸ ಮಾಂ ತ್ವಾಯಾದ್ಗುಣೋದ್ಯನ್ಮಣಿಃ. ಸಚ್ಚಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರಸಂಪದಮಥೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಕೃದ್ಭವೇತ್ ಇತ್ಯಾಘೋಷಯತೀವ ಯಃ ಕರಚೈಸ್ತಂಭಾದಿವಕ್ತ್ರಂ ಭಜೆ. ತಾಟಂಕದ್ವಯಶೋಭಿ ಭವತಿ ಯದನುಭಾವಾದೇನ ಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೂನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಶ್ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಃ ಕಣಾಃ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಪ್ರಸಾದಜಾಂ ಇತರಾನಾತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಭವಿಷ್ಯತಿ. ಲೌಕಿಕಾಲೌಕಿಕಫಲಲಕ್ಷಣಾಮೃತದೋಹಿನೀಂ ಗುರುವನುಗ್ರಹರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ. ಯಸ್ಯ ದೇವೇ ಪರಾ ಭಕ್ತಿರ್ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಸ್ವಸ್ತ್ಯಸ್ತು ಸತಾಮಶೇಷ ಸನ್ಮಂಗಳಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಕಂಸ ಅಕ್ರೂರನನ್ನು ಕೊಟ್ಟು ಕಳಿಸಿ ಪರಮಾತ್ಮನನ್ನು ಬರಮಾಡಿಕೊಳ್ಳಬೇಕು ಅಂತ ವಿಚಾರ ಮಾಡಿ ಅಕ್ರೂರನನ್ನು ಕೊಟ್ಟು ಕಳಿಸಿದ್ದಾನೆ. ಕೊಟ್ಟು ಕಳಿಸಿದಾಗ ಆಗ ಅಕ್ರೂರ ತಾನು ಬರುವಾಗ ವಿಚಾರ ಮಾಡಿದ್ನಂತೆ. ಎಷ್ಟು ವಿಚಿತ್ರ ಅಂದರೆ, ಕಿಂ ವಿಷ್ಣು ಬಹುನೋದಿತೇನ ವಿದಿತಂ ವಿಶ್ವಂ ಭವದ್ದರ್ಶನಾತ್ ಶತ್ರುರ್ಮಿತ್ರಮಭೂದ್ಭವೋಪಿ ಯದಹಂ ಕಂಸೇನ ಸಂಪ್ರೇಷಿತಃ ಅದ್ರಾಕ್ಷಂ ತವ ಸುಂದರಂ ವಪುರಯಂ ಸರ್ವಜ್ಞ ಚೂಡಾಮಣಿ ಪ್ರಶ್ನಸ್ತೆ ನೃವಿಡಂಬನಾಯ ಮಮ ಚ ಪ್ರತ್ಯುಕ್ತಿರೀಶೇ. ಅವನು ಬಂದು ಆ ಕೃಷ್ಣ ಬಲರಾಮರಿಗೆ ಕಂಸನ ಒಂದು ಆಹ್ವಾನವನ್ನು ಕೊಡಬೇಕು ಅಂತ ಮನೆಯಲ್ಲಿ ಬಂದು ಎಳೆದಾಗ ಪರಮಾತ್ಮ ಲೌಕಿಕವಂತೆ ಎಲ್ಲ ಕುಶಲ ಪ್ರಶ್ನೆಯನ್ನು ಮಾಡಿದ್ದಾನಂತೆ. ಕುಶಲ ಪ್ರಶ್ನೆಯನ್ನು ಮಾಡಿ ಆಗ ಅಕ್ರೂರನಿಗೆ ಕೇಳ್ತಾನಂತೆ, ಹೇಗಿದ್ದಿ ಅಂತ. ಆಗ ಅಕ್ರೂರ ಒಂದು ಸುಂದರವಾದ ಮಾತನ್ನು ಹೇಳ್ತಾನೆ. ಏನು ಅಂದರೆ, ಸ್ವಾಮಿ, ನಿನ್ನ ದರ್ಶನವಾಗತ್ತೆ ಅಂತನ್ನುವಂತಹ ಒಂದು ಕಾರಣ ಇನ್ನೂ ಆಗಿಲ್ಲ, ಆಗಬೇಕು. ಏಕೆಂದರೆ ನಾನಿನ್ನೂ ಬರ್ತಾ ಇದ್ದೀನಿ. ಅವನು ಕಂಸ ನನ್ನನ್ನು ಕೊಟ್ಟು ಕಳಿಸ್ತಾ ಇದ್ದ. ನಿನ್ನ ದರ್ಶನವಾಗುತ್ತೆ ಅಂತನ್ನುವಂತಹ ಕಾರಣದಿಂದಲೇ ಎಲ್ಲ ಯಾದವರಿಗೆ ಶತ್ರುವಾಗಿರ್ತಕ್ಕಂಥ ಕಂಸ ನನಗೆ ಮಿತ್ರನಾದ ಅಂತ ಹೇಳ್ತಾನೆ. ಯಾಕೆಂದರೆ ನನ್ನನ್ನು ಕರೆದು ಅತ್ಯಂತ ಪ್ರೀತಿಯಿಂದ ಕೃಷ್ಣನನ್ನು ನೀನು ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಇದು ಅವರು ತಮ್ಮಲ್ಲೇ ಯಾರಾದರೂ ಒಬ್ಬರನ್ನು ಹೇಳ್ಬೋದಾಗಿತ್ತು.
ಆದರೆ ನನಗೆ ಹೇಳಿದ ಇದು ಎಷ್ಟು ವಿಚಿತ್ರ ಅನಿಸ್ತದೆ. ಅದಕ್ಕೆ ಅವನಂದ ಶತ್ರುರ್ ಮಿತ್ರಮಭೂತ್ ಭವೋಪಿ ಯದಹಂ ಕಂಸೇನ ಸಂಪ್ರೇಷಿತ. ಆ ಕಂಸ ನಮ್ಮನ್ನೆಲ್ಲ ದ್ವೇಷ ಮಾಡ್ತಾನೆ, ಯಾಕೆಂದರೆ ಸಜ್ಜನರು ಕಂಡ್ರೆ ಆಗುವುದಿಲ್ಲ. ಇಂತಹ ವ್ಯಕ್ತಿ ಆ ಕಂಸ, ಅವನು ನನಗೆ ನಿನ್ನ ದರ್ಶನವಾಗುವ ಭಾಗ್ಯ ಇದೆ, ಆ ಪುಣ್ಯದ ಪ್ರಭಾವದಿಂದ ಅವನು ನನಗೆ ಶತ್ರುವಾದವನು ಮಿತ್ರನಾಗಿ ಬಿಟ್ಟ. ನನ್ನನ್ನು ಕರೆದು ಒಳ್ಳೆ ರೀತಿಯಿಂದ ಮಾತಾಡಿಸಿ ಇನ್ನು ಕೃಷ್ಣನನ್ನು ಕರೆದುಕೊಂಡು ಬಾ ಅಂತ ನನಗೆ ಹೇಳಿ ಕಳಿಸಿದ. ಆ ಒಂದು ಇದರಿಂದಾಗಿ ನಾನು ಇಲ್ಲಿಗೆ ಬಂದೆ, ನಿನ್ನನ್ನು ಕಂಡೆ ಸ್ವಾಮಿ, ದಿವ್ಯವಾಗಿರತಕ್ಕಂಥದ್ದು. ಹಾಗಾಗಿ ಈ ರೀತಿಯಲ್ಲಿ ನಿನ್ನ ದರ್ಶನ ಆಗುತ್ತೆ ಅಂತನ್ನುವಂತಹ ಮುನ್ಸೂಚನೆ ಯಾರಿಗೂ ಗೊತ್ತಿಲ್ಲ. ಇದು ಎಂತಹ ಭಾಗ್ಯ, ಪುಣ್ಯದ ಪ್ರಭಾವದಿಂದ ಈ ಫಲ ಬರುತ್ತದೆ. ಆದರೆ ಕಂಸನಿಗೂ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಈ ಪುಣ್ಯ ನನಗೂ ಗೊತ್ತಿಲ್ಲ. ಆದರೆ ನಿನ್ನ ದರ್ಶನವಾಗತ್ತೆ ಅಂತನ್ನುವ ಕಾರಣದಿಂದ ಶತ್ರುವಾದವನು ಮಿತ್ರನಾಗಿ ಬಿಟ್ಟ. ನನ್ನನ್ನು ಒಳ್ಳೆಯ ಮಾತಿನಿಂದ ಕೊಟ್ಟು ಕಳಿಸಿದ್ದಾನೆ. ಇನ್ನು ಈ ದರ್ಶನವನ್ನು ಮಾಡಿದ್ದೇನೆ ಸ್ವಾಮಿ. ಈ ದರ್ಶನ ಸಾಮಾನ್ಯವಾಗಿ ಪುಣ್ಯವನ್ನು ಮಾಡಿದ ಮೇಲೆ ಫಲ ಪ್ರಾಪ್ತಿಯಾಗ್ತದೆ, ಆದರೆ ಇದು ಮುಂಚೆನೇ ಪ್ರಾಪ್ತಿಯಾಗಿದೆ ಫಲ ಅಂತ ಹೇಳ್ತಾನೆ. ಈ ರೀತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು. ಆಮೇಲೆ ನೀನು ನನಗೆ ಚೆನ್ನಾಗಿದ್ದೀಯಾ ಅಂತ ಕುಶಲ ಪ್ರಶ್ನೆಯನ್ನು ಮಾಡಿದ್ದಿ. ಇದು ಏನು ಹೇಳಬೇಕು ನಿನಗೆ? ಎಲ್ಲವೂ ನಿನಗೆ ಗೊತ್ತು, ಸರ್ವಜ್ಞನಾಗಿರ್ತಕ್ಕಂಥವನು. ಹಾಗಾಗಿ ಪ್ರಶ್ನಸ್ಥೆ ನೃವಿಡಂಬನಾಯ ಮಮಚ ಪ್ರತ್ಯುಕ್ತಿ ನಿಷೇಧಿಸಿ. ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಲ್ಲ, ನಾನು ಮೂರ್ಖ. ಯಾಕೆಂದರೆ ಸರ್ವಜ್ಞನಾದ ನಿನಗೆ ನಾನೇನು ಹೇಳಬೇಕು? ಏನೂ ಹೇಳೋದಿಲ್ವೇ ಇಲ್ಲ. ಆದರೂ ಜನರ ಮೋಹಕ್ಕಾಗಿ ನೀನು ಕೇಳಿದ್ದಿ ಅಂತ ಅನ್ನೋದಕ್ಕಾಗಿ ನಿನ್ನ ಪ್ರಶ್ನೆಗೆ ಉತ್ತರ ಕೊಡದೇ ಇದ್ದರೆ ನಾನು ಮೂರ್ಖ ಅಂತ ಆಗ್ತೀನಿ, ಭಾರಿ ದುಷ್ಟ ಅಂತ ಆಗ್ತೀನಿ ಅನ್ನೋದಕ್ಕಾಗಿ ಈ ವಿಧವಾದ ಮಾತಿನಿಂದ ನಿನಗೆ ಉತ್ತರ ಕೊಡ್ತಿದ್ದೀನಿ ಸ್ವಾಮಿ. ನಿನಗೆಲ್ಲ ಗೊತ್ತು, ಸರ್ವಜ್ಞನಾಗಿರ್ತಕ್ಕಂಥವನು. ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೀನಿ. ಏನು? ಕಂಸ ಸಂಪ್ರತಿ ಕಾರ್ಮಕೋತ್ಸವ ಕಥಾ ವ್ಯಾಜೇನ ತೇ ವಿಪ್ರಿಯಂ ಕರ್ತುಂ ವಾಂಛತಿ ತೇನ ಮಾತುಲಮಹಂ ಸಾರ್ಥಂ ವಿಧಾತುಂ ಭವಾನ್ ಗತ್ವಾ ತತ್ರ ವಿಭುರ್ಧುನೋತು ಸಬಲಂ ಶತ್ರುಂ ಪುನಃ ಪ್ರಸ್ಫುರತ್ ಭ್ರೂಚಾಪೋತ್ಸವ ನಾರಚೈಯವಜತಾಮಾಧಿಂ ಸಮಾಧಿ ಪ್ರಿಯ. ಕಂಸ ಒಂದು ದಿವ್ಯವಾಗಿರತಕ್ಕಂತಹ ಮತ್ತು ಧನುರ್ವಿದ್ಯೆಯನ್ನು, ಧನುಸ್ಸಿನ ತಾನು ದಿವ್ಯವಾಗಿರತಕ್ಕಂತಹ ಮತ್ತು ಧನುರ್ಯಾಗವನ್ನು ಮಾಡಬೇಕು ಅಂತನ್ನುವಂತಹ ಒಂದು ಉತ್ಸವವನ್ನು ಇಟ್ಕೊಂಡಿದ್ದ. ಆ ಧನುರ್ಯಾಗವನ್ನು ಮಾಡಬೇಕು ಅಂತನ್ನುವಂತಹ ಕಾರಣವನ್ನು ಯಾಕೆ ಇಟ್ಕೊಂಡಿದ್ದಾನೆಂದರೆ, ಅವನಿಗೆ ಧನುರ್ಯಾಗದಲ್ಲಿ ಪ್ರಧಾನವಾದ ಬುದ್ಧಿ ಇಲ್ಲ. ಆದರೆ ಬುದ್ಧಿ ಎಲ್ಲಿದೆ ಅಂದರೆ ತೇ ವಿಪ್ರಿಯಂ ಕರ್ತುಂ, ನಿನಗೆ ವಿಪರೀತವಾಗಿರತಕ್ಕಂತಹ ಕೆಲಸವನ್ನು ಮಾಡಬೇಕಂದ್ರೇನು, ನಿನ್ನನ್ನು ಸಂಹಾರ ಮಾಡಬೇಕು ಅನ್ನುವ ಕಾರಣವನ್ನು ಪ್ರಧಾನವಾಗಿ ಇಟ್ಕೊಂಡು ಈ ಕಾರ್ಮಿಕೋತ್ಸವ, ಈ ಇದು ಮತ್ತು ಈ ರುದ್ರದೇವರ ಧನುಸ್ಸಿನ ಉತ್ಸವ ಅಂತನ್ನೋದು ಇದು ಕೇವಲ ನಿಮಿತ್ತ ಮಾತ್ರ. ಆ ರೀತಿಯಲ್ಲಿ ಆ ಒಂದು ವ್ಯಾಜವನ್ನು ಇಟ್ಕೊಂಡು ನಿನಗೆ ವಿಪ್ರಿಯವನ್ನು ಮಾಡುವುದಕ್ಕಾಗಿ ಅವನು ಕರಿತಾ ಇದ್ದಾನೆ. ಆದರೆ ನೀನು ಮತ್ತು ಈ ಕಾರ್ಮುಕ ಅಂತನ್ನೋದು ಇದು ಉತ್ಸವ ಅವರಿಗೆ ನಿಮಿತ್ತವಾಗಿದ್ದರೂ ಕೂಡ ನಿನ್ನ ಕಾರ್ಮುಕೋತ್ಸವ ಬೇರೆ ಇದೆ. ಏನು ಅಂದರೆ ಆ ಧನುಸ್ಸು ಮುರಿದು ಹೋಗುತ್ತೆ, ಏಕೆಂದರೆ ಪರಮಾತ್ಮ ಮುರಿತಾನೆ. ಆಮೇಲೆ ಮತ್ತೇನಪ್ಪ ಅಂದರೆ ಅವನು ವಿಪ್ರಿಯಂ ಕರ್ತುಂ ಅಂತ ಇದೆ, ಅಂದರೆ ನಿನಗೆ ವಿಪ್ರಿಯವನ್ನು ಮಾಡಬೇಕು ಅಂತ ಅವನಿಗೆ ಅಪೇಕ್ಷೆ ಇದೆ. ಆದರೆ ಸಾಮಾನ್ಯವಾಗಿ ಈ ಶಬ್ದಗಳು ಬಹಳ ವಿಚಿತ್ರ ಇರ್ತದೆ. ಯಾಕೆಂದರೆ ಈಗ ನಾವು ಕನ್ನಡದಲ್ಲಿ ಹಿಂದಕ್ಕೆಲ್ಲ ಬಾಗಿಲ ಮೇಲೆ ಬರಿತಾ ಇದ್ವಿ, ಹಾವಿನ ತೊಂದರೆ ಬರಬಾರದು ಅಂತ ಅನ್ನೋದಕ್ಕಾಗಿ, ಅಥವಾ ಏನೋ ಒಂದು ಇದು ಮಾಡೋಕ್ಕೆ ನಾಳೆ ಬಾ ಅಂತ ಬರೀತಾರೆ. ನಾಳೆ ಬಾ ಅಂತ ಅದು ಎಷ್ಟು ಬಾರಿ ನೋಡಿದ್ರು ನಾಳೆನೇ ಇರುತ್ತೆ, ಇವತ್ತು ಆಗೋದೇ ಇಲ್ಲ. ಆ ರೀತಿ ಇದ್ದಂತೆ ತೇ ವಿಪ್ರಿಯಂ ಕರ್ತುಂ ಅಂತ, ತೇ ವಿಪ್ರಿಯಂ ಕರ್ತುಂ ನಿನಗೆ ವಿಪ್ರಿಯವನ್ನು ಮಾಡುವುದಕ್ಕಾಗಿ ಅಂತಂದಾಗ ಆ ನಿನಗೆ ಅಂತ ಶಬ್ದ ನಾನು ಕೇಳಿದಾಗ ನಿನಗೆ ಅಂತ ಇರ್ತದೆ, ಅದು ನನಗೆ ಅಂತ ಆಗುವುದಿಲ್ಲ. ನನಗೆ ಅಂತ ನಾನು ಅದನ್ನು ಪರಿಣಾಮ ಮಾಡಿಕೊಂಡು ನನಗೆ ಅಂತ ನಾನು ತಿಳ್ಕೊಳ್ತೀನಿ. ಅಂದರೆ ಶಬ್ದ ಹಾಗೇ ಇರ್ತದೆ. ತೇ ವಿಪ್ರಿಯಂ ಅಂದರೆ ನಿನಗೆ ವಿಪ್ರಿಯವಾಗಿರತಕ್ಕಂಥದ್ದು. ಹಾಗಾದ್ರೆ ನಿನಗೆ ವಿಪ್ರಿಯವಾಗಿರತಕ್ಕಂಥದ್ದು ಅಂದರೆ ಕಂಸ ನನಗೇನು ಹೇಳಿದ, ಈ ಧನುರ್ಯಾಗ ಮಾಡಬೇಕು ಅಂತನ್ನೋ ಉದ್ದೇಶದಿಂದ ತೇ ವಿಪ್ರಿಯಂ, ಅವನಿಗೆ ಅದು ವಿಪ್ರಿಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಿನಗೆ ವಿಪ್ರಿಯವಾಗಿರ್ತಕ್ಕಂಥ ಈ ಧನುರುತ್ಸವವನ್ನು ಮಾಡ್ತಾ ಇದ್ದಿ ಕಂಸ ಅಂತ ಅವರಿಗೆ ಅದು ಉಲ್ಟಾ ಹೇಳ್ತಾ ಇದ್ದ.
ಆ ರೀತಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅಂಥ ರೀತಿಯಲ್ಲಿ ಅವನು ಮತ್ತೆ ಆ ವಿಚಾರವನ್ನು ಮಾಡಿದ್ದಾನೆ. ಹಾಗಾಗಿ ಅದನ್ನ ನೀನು ಸಾರ್ಥಕವನ್ನಾಗಿ ಮಾಡಬೇಕು. ಆ ವಾಕ್ಯವನ್ನು ಹಾಗೆ ತಿರುಗಿಸಿ ಹೇಳಬೇಕಲ್ಲ. ನಿನಗೆ ಅದು ವಿಪ್ರಿಯವಾಗಿರತಕ್ಕಂಥದ್ದನ್ನು ಮಾಡಲಿಕ್ಕೆ ನೀನು ಉದ್ಯುಕ್ತನಾಗಿದ್ದಿ ಅಂತ ಹೇಳಬೇಕು. ಅದು ಬರೀ ಹೇಳೋದಲ್ಲ, ನೀನು ಅದನ್ನು ಸಾರ್ಥಕವಾಗಿ ಮಾಡಬೇಕು. ಕಂಸ ಇದನ್ನು ಸಾರ್ಥಕವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ, ಏಕೆಂದರೆ ಆ ಸಾಮರ್ಥ್ಯ ಅವರಿಗಿಲ್ಲ. ಅವರನ್ನು ನೀನು ಸಂಹಾರ ಮಾಡಬೇಕು. ಹೀಗಾಗಿ ಬರೇ ಅವರನ್ನು ಅಷ್ಟೇ ಸಂಹಾರ ಮಾಡುವುದಲ್ಲ ಸ್ವಾಮಿ, ಸಬಲಂ ಶತ್ರು, ಅವರೆಲ್ಲ ಬಲಿಷ್ಠವಾಗಿರ್ತಕ್ಕಂಥ ಶತ್ರುವನ್ನೂ ಕೂಡ ಆ ಎಲ್ಲ ಸೈನ್ಯದಿಂದ ಸಹಿತನಾಗಿರ್ತಕ್ಕಂಥ ಅವರನ್ನು ನಾಶ ಮಾಡಿ ನೀನು ಕೂಡ ಒಂದು ದಿವ್ಯವಾಗಿರತಕ್ಕಂಥ ಧನುರುತ್ಸವ ಮಾಡಬೇಕು. ಏನು ಧನುರುತ್ಸವ ಅಂದರೆ, ಈ ಹುಬ್ಬು ಇರ್ತದೆ ನೋಡ್ರಿ, ಇದು ಬಿಲ್ಲಿನಂತೆ ಇರ್ತದೆ. ಆ ಹುಬ್ಬು ಇದು ಭ್ರೂಚಾಪ ಅಂತ ಕರೀತಾರೆ. ಆ ಹುಬ್ಬು ಇದು ಬಿಲ್ ಇದ್ದಂತೆ. ಅದನ್ನು ನೀನು ಮಥುರಾ ಪಟ್ಟಣದಲ್ಲಿ ನಿನ್ನ ಅನೇಕ ಭಕ್ತರಿದ್ದಾರೆ, ಅವರು ಮಾಡುವಂಥ ಭಕ್ತಿಗೆ ಮೆಚ್ಚಿ ಅವರಿಗೆ ದರ್ಶನ ಕೊಟ್ಟು ನೀನು ಹುಬ್ಬು ಹಾರಿಸಬೇಕು. ಅದು ಭ್ರೂಚಾಪೋತ್ಸವ. ಆ ವಿಧವಾಗಿರ್ತಕ್ಕಂಥ ಉತ್ಸವವನ್ನು ಮಾಡಿದೆ ಅಂತಂದರೆ ಆ ಯಾರ್ಯಾರು ನಿನ್ನ ಭಕ್ತರಿದ್ದಾರೆ ಅವರಿಗೆಲ್ಲ ಅದ್ಭುತವಾದ ಉತ್ಸವ. ದೇವರು ನಮ್ಮನ್ನು ನೋಡಿಬಿಟ್ಟರೆ ಇನ್ನೇನು ಬೇಕು? ಯಾಕೆಂದರೆ ಎಷ್ಟು ವಿಚಿತ್ರ, ನಾವೆಲ್ಲ ಸ್ವಾಮಿಗಳ ಹತ್ರ ಹೋದಾಗ ಅನೇಕ ಜನರು ಬರ್ತಾ ಇರ್ತಾರೆ. ಅವರಲ್ಲಿ ಮಧ್ಯದಲ್ಲಿ ನಮ್ಮನ್ನು ನಿಲ್ಲಿಸಿ ಒಂದು ನಿಮಿಷ ಮಾತಾಡಿಸಿದರೆ, ನಮ್ಮನ್ನು ಸ್ವಾಮಿಗಳು ನೆನಪಿಟ್ಟು ಮಾತಾಡಿಸಿದ್ರು ಅಂತ ಸಂತೋಷವಾಗುತ್ತೆ. ಹಾಗೆ ದೇವರು ಹುಬ್ಬು ಹಾರಿಸಿ ನೀನು ಮಾಡುವಂಥ ಭಕ್ತಿ ಬಹಳ ಉತ್ತಮ ಅಂತ ಹುಬ್ಬು ಹಾರಿಸಿಬಿಟ್ರೆ ಸಾಕು. ಯಾಕೆ ಅಂದರೆ ಆ ಭ್ರೂ ವಿಜೃಂಭ ಪಾರಮೇಷ್ಠ ದೃಷ್ಟ್ಯಂ ಅಂತನ್ನುವಂಥ ಮಾತನ್ನು ಹೇಳ್ತಾರೆ ಭಾಗವತದಲ್ಲಿ. ಪರಮಾತ್ಮನ ಒಂದೊಂದು ಅವಯವಗಳು ಕೂಡ ಒಂದೊಂದು ಲೋಕಗಳಿಗೆ ಆಶ್ರಯ ಅಂತ ಹೇಳ್ತಾ ಬಂದಾಗ, ಪಾತಾಳ ಇದು ಪಾದತಲದಲ್ಲಿ ಇರತಕ್ಕಂಥದ್ದು, ಸತ್ಯಲೋಕ ಪರಮಾತ್ಮನ ಶೀರ್ಷದಲ್ಲಿ ಇರತಕ್ಕಂಥದ್ದು ಅಂತ ಹೇಳ್ತಾ, ಅವನ ಬೇರೆ ಬೇರೆ ಅವಯವಗಳಲ್ಲಿ ದೇವತೆಗಳಿದ್ದಾರೆ ಅಂತ ಹೇಳ್ತಾ ಬಂದು ತದ್ಭ್ರೂ ವಿಜೃಂಭ ಪರಮೇಷ್ಠ ದಿಷ್ಟ್ಯಂ ಅಂತಂತ. ಆ ಪರಮಾತ್ಮನ ಹುಬ್ಬು ಹಾರಿಸೋದು ಅಂದರೆ ಅದು ಬ್ರಹ್ಮದೇವರ ಪದವಿ ಸಿಕ್ಕೋಗುತ್ತೆ ಅಂತ. ಅಂದಮೇಲೆ ಅಂಥ ರೀತಿಯಲ್ಲಿ ಆ ಭ್ರೂ ವಿಜೃಂಭ ಮಾಡಬೇಕು ಅಂದರೆ ಅದು ತುಂಬ ಕಷ್ಟ. ಹಾಗಾಗಿ ಅಂಥ ಅದ್ಭುತವಾಗಿರ್ತಕ್ಕಂಥ ಭ್ರೂಚಾಪೋತ್ಸವ ಮಾರಚಯ್ಯ ಭಜತಾಂ ಆದಿಂ ಸಮಾಧಿ ಪ್ರಿಯ. ಹಾಗಾಗಿ ಸಮಾಧಿ ಅವಸ್ಥೆಯಲ್ಲಿ ಇರತಕ್ಕಂಥ ಜನರಿಗೆ ಅತ್ಯಂತ ಪ್ರೀತ್ಯಾಸ್ಪದನಾಗಿರತಕ್ಕಂಥ ನೀನು ಆ ದಿವ್ಯವಾಗಿರತಕ್ಕಂಥ ಆದಿ ಮನಸ್ಸಿನ ಅವರ ರೋಗ. ಈ ಕಂಸ ನಿತ್ಯವೂ ನಮಗೆ ಕಷ್ಟ ಕೊಡ್ತಾರಲ್ಲಪ್ಪ, ದೇವರ ಪೂಜೆ ಮಾಡ್ಲಿಕ್ಕೆ ಬಿಡುವುದಿಲ್ಲ, ಜಪ ಮಾಡ್ಲಿಕ್ಕೆ ಬಿಡುವುದಿಲ್ಲ, ಧ್ಯಾನ ಮಾಡ್ಲಿಕ್ಕೆ ಬಿಡುವುದಿಲ್ಲ, ದೇವರ ಗಾನ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಅವರ ಮನಸ್ಸಲ್ಲೇನೆ ಆದಿ ಇದೆ. ಆ ಆದಿಯನ್ನು ನಾಶ ಮಾಡಿ ನೀನು ಸಮಾಧಿ ಪ್ರಿಯನಾಗಿರತಕ್ಕಂಥವನು ಆ ಜನರಿಗೆ ನಿನ್ನ ಭ್ರೂಚಾಪ ಉತ್ಸವವನ್ನು ನೀನು ಮಾಡಿಕೊಡು ಅಂತನ್ನುವಂಥ ಮಾತನ್ನ ಅವರು ಕೇಳ್ತಾರೆ. ಮಧುರಾ ಮಧುರಾಕೇಶ ಮಹಸಾ ಮಹಸಾಧಿಕ ಸಹಸಾ ಸಹಸಾಪ್ಯಾಸ್ವೈಹಿ ಭವತಾ ಭವತಾರಕ. ಸ್ವಾಮಿ, ಸಂಸಾರ ತಾರಕ ನೀನು, ಸಂಸಾರವನ್ನು ದಾಟಿಸುವಂಥವನು. ಹಾಗಾಗಿ ನೀನು ಮತ್ತೇನಪ್ಪ ಅಂದರೆ ಮಧುರಾಕೇಶ. ಮಧು ಅಂತಂದರೆ ಇದು ಎರಡು ಅರ್ಥವನ್ನು ಹೇಳ್ತಾರೆ. ಮಧು ಅಂತಂದರೆ ಜೇನು, ರಾಕೇಶ ಅಂತಂದರೆ ಮತ್ತೇನಪ್ಪ ಅಂದರೆ ಚಂದ್ರ. ಈ ಚಂದ್ರನ ಬೆಳದಿಂಗಳಲ್ಲಿ ಎಲ್ಲರೂ ಸಂತೋಷವನ್ನು ಅನುಭವಿಸ್ತಾರೆ, ಅದು ಮಧುರಾಕೇಶ. ಅವೆರಡರ ಸಂಗಮ ಹೇಗಿರ್ತದೆಯೋ ಹಾಗೆ ಮಥುರಾ ಪಟ್ಟಣದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ನಿನ್ನ ಪೂರ್ಣಚಂದ್ರನಂತೆ ಇರತಕ್ಕಂಥ ಮುಖದ ಸಂದರ್ಶನವನ್ನು ಮಾಡಿಸಿ ಅವರಿಗೆ ಸಂತೋಷವನ್ನು ಕೊಡುವಂಥ ಒಂದು. ಇನ್ನೊಂದು ಮಧುರಾಕೇಶ ಅಂತಂದರೆ, ಮಧು ಅಂತಂದರೆ ಮಧುಮಾಸ ಅಂದರೆ ಚೈತ್ರ ವಸಂತಗಳಿಗೆ ಮಧುಮಾಸ ಅಂತ ಕರೀತಾರೆ. ಆ ಮಧುಮಾಸದಲ್ಲಿ ಜೋರಾಗಿರತಕ್ಕಂಥ ಬಿಸಿಲು, ಆದರೆ ರಾತ್ರಿ ಹುಣ್ಣಿಮೆ ದಿವಸ ಚಂದ್ರ ಬಂದಾಗ ತುಂಬ ತಂಪಿರುತ್ತೆ. ಹಾಗಾಗಿ ಇಷ್ಟು ದಿನಗಳವರೆಗೆ ಆ ಕಂಸನ ತಾಪದಿಂದ ಒದ್ದಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀನು ತಂಪು ಕಿರಣಗಳನ್ನು ಕೊಡುವಂಥವನಾಗು. ಹಾಗಾಗಿ ಅದಕ್ಕೆ ಮಧುರಾತಿ ಇತಿ ಮಧುರ. ನೀನು ಬಂದಾಗ ಮಧುರ ಅಂತ ಅದಕ್ಕೆ ಯಾಕೆ ಹೆಸರು ಅಂದರೆ, ನಿನ್ನನ್ನು ದರ್ಶನವನ್ನು ಮಾಡಿಕೊಂಡಾಗ ಅವರಿಗೆಲ್ಲರಿಗೂ ಕೂಡ ಸಂತೋಷವಾಗುತ್ತೆ, ನೀನು ಆ ಸಂತೋಷವನ್ನು ತಂದುಕೊಡ್ತಿ ಮುಂದೆ ಅನ್ನೋದಕ್ಕಾಗಿ ಅದಕ್ಕೆ ಮಧುರ ಅಂತ ಹೆಸರು. ಎಷ್ಟು ಚೆನ್ನಾಗಿ ಹೇಳ್ತಾನೆ ಮಧುರಾ ಶಬ್ದದ ಅರ್ಥವನ್ನು. ಹಾಗಾಗಿ ಒಂಥರ ಮಧುರಾ ಪಟ್ಟಣಕ್ಕೆ ನೀನು ಬಂದು ಅಲ್ಲಿ ಇರತಕ್ಕಂಥ ಜನರಿಗೆ ನಿನ್ನೆಲ್ಲ ಮತ್ತು ಯಾದವರಿಂದ ಅಲ್ಲಿ ಇರತಕ್ಕಂಥ ಗೋಪಾಲಕರಿಂದ ಸಹಿತನಾಗಿ ಬಂದು
ಅಲ್ಲಿ ಇರತಕ್ಕಂಥ ಜನರಿಗೆ ಮಧುರ ಅಂದರೆ ದಿವ್ಯವಾದ ಸುಖವನ್ನು ಕೊಟ್ಟು ನೀನು ಮತ್ತೇನಪ್ಪ ಅಂದರೆ ಅವರೆಲ್ಲರ ಸಂಸಾರವನ್ನು ನಾಶ ಮಾಡ್ತಕ್ಕಂಥವನಾಗಬೇಕು ಸ್ವಾಮಿ ಅಂತ ಅವರಿಗೆ ಪ್ರಾರ್ಥನೆ ಮಾಡ್ತಾರೆ. ಸತತ ಧ್ಯಾನ ಶುದ್ಧ ವೃದ್ಧ ಜನಾಶ್ರಿತಾಂ ಮಧುರಾಂ ಕರ್ತುಂ ಗಮನಾಯೋಪಚಕ್ರಮೇ. ಆಗ ಆ ಮಾತನ್ನು ಕೇಳಿ ಆಯಿತು, ಅಕ್ರೂರನ ಮಾತಿನಂತೆ ನಾನು ಮಧುರಾ ಪಟ್ಟಣಕ್ಕೆ ಹೋಗಬೇಕು, ಅಲ್ಲಿರ್ತಕ್ಕಂತಹ ಜನರಿಗೆ ಆಗಿರತಕ್ಕಂತಹ ದುಃಖವನ್ನು ನಿವಾರಣೆ ಮಾಡಿ ಅವರಿಗೆ ಸುಖವನ್ನು ಕೊಡಬೇಕು. ಅವರೆಂಥವರು ಅಂದರೆ ಶುದ್ಧ ವೃದ್ಧ ಜನಾಶ್ರಿತ, ಶುದ್ಧವಾದ ಕರ್ಮಗಳನ್ನು ಮಾಡಿ ಆ ಕರ್ಮಗಳಿಂದ ವೃದ್ಧರಾಗಿದ್ದಾರೆ, ವಯೋವೃದ್ಧ ಅಲ್ಲ, ಆ ಕರ್ಮಗಳಿಂದ ವೃದ್ಧರಾಗಿದ್ದಾರೆ. ಅಂತಹ ವ್ಯಕ್ತಿಗಳನ್ನು ನಾನು ಉದ್ಧಾರ ಮಾಡಬೇಕು. ಅವರು ಅಂಥ ರೀತಿಯಲ್ಲಿ ಅವರು ಹೇಗೆ ಶುದ್ಧರಾಗಿದ್ದಾರೆ ಅಂದರೆ ಅದಕ್ಕೆ ಹೇಳ್ತಾರೆ ಸತತ ಧ್ಯಾನ, ನಿರಂತರವಾಗಿ ಕೃಷ್ಣನ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಯಾವಾಗಲೂ. ಯಾಕೆಂದರೆ ಕಂಸನ ಭಯದಿಂದ, ಮತ್ತು ಅದು ಯಾವಾಗ ಕಂಡಾಗೆಲ್ಲ ಕಂಸ ಯಾವಾಗ ಬರ್ತಾನೆ ನಮ್ಮನ್ನು ಕೊಂದ್ಬಿಡ್ತಾನೆ ಗೊತ್ತಿಲ್ಲ. ಹಾಗಾಗಿ ಆ ಪರಮಾತ್ಮನ ಸ್ಮರಣೆ ಮಾಡಿದರೆ ನಮಗೆ ಆ ಭಯವನ್ನು ಕೊಡ್ತಾನೆ ಅಂತನ್ನುವಂತಹ ಕಾರಣದಿಂದ ಅವರು ಯಾವಾಗಲೂ ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ದರು. ಹಾಗಾಗಿ ಆ ಪರಮಾತ್ಮನ ಚಿಂತನೆ ಮಾಡ್ತಾ ಇದರಿಂದಾಗಿ ಅವರ ದಿವ್ಯವಾಗಿರತಕ್ಕಂತಹ ಘೋರವಾದ ಪಾಪಗಳೆಲ್ಲ ಕಳೆದು ದೇಹ ಶುದ್ಧವಾಗಿತ್ತು, ಪುಣ್ಯವನ್ನು ಪಡೆದಿದ್ರು. ಅಂತಹ ಪುಣ್ಯದಿಂದ ವೃದ್ಧರಾಗಿರ್ತಕ್ಕಂತಹ ಆ ಪರಮಾತ್ಮರ ಆಶ್ರಯಿಸಿರ್ತಕ್ಕಂತಹ ಜನರಿಗೆ ಮಧುರಾಂ ಕರ್ತು, ಅವರಿಗೆ ಸುಖವನ್ನು ಕೊಡುವುದಕ್ಕಾಗಿ ಪರಮಾತ್ಮ ತಾನು ಹೊರಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಹೀಗೆ ಪರಮಾತ್ಮ ರಾತ್ರೋರಾತ್ರಿ ಈ ವಿಷಯ ಸುದ್ದಿ ತಿಳಿತು. ಪರಮಾತ್ಮ ಬೆಳಗ್ಗೆ ಬೇಗನೆ ಹೊರಡಬೇಕು. ಯಾಕೆಂದರೆ ಬಹಳ ಬೆಳಕರೆದು ಬಿಟ್ಟರೆ ಗೋಪಿಕಾಸ್ತ್ರೀಯರೆಲ್ಲ ಬಂದು ಅಡ್ಡ ತಡಿತಾರೆ, ಅವರನ್ನು ದಾಟಿ ಹೋಗಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೊರಟು ಬಿಡೋಣ ಅಂತನ್ನುವ ರೀತಿಯಲ್ಲಿ ಪರಮಾತ್ಮ ವ್ಯವಸ್ಥೆ ಮಾಡಿದ. ಇದು ಸುದ್ದಿ ಒಬ್ಬರಿಗೊಬ್ಬರಿಗೆ ತಿಳಿದು ಎಲ್ಲ ಗೋಪಿಕಾಸ್ತ್ರೀಯರು ಆ ಪರಮಾತ್ಮ ಯಾವ ಮಾರ್ಗದಿಂದ ಮಥುರಾ ಪಟ್ಟಣಕ್ಕೆ ಹೋಗ್ತಾರೋ ಆ ಮಥುರಾ ಪಟ್ಟಣಕ್ಕೆ ಹೋಗುವ ಹಾದಿಯಲ್ಲಿ ಅಡ್ಡ ಕೂತ್ಬಿಟ್ಟಿದ್ದಾರೆ ಎಲ್ಲರೂ. ಹಾಗಾಗಿ ಹೇಳ್ತಾರೆ, ಹರಿಂ ಮಧುಪುರೀಂ ಯಾಂತಂ ವಿಲೋಕ್ಯ ವ್ರಜಯೋಷಿತ ವಿಲೇಪಿರು ವಿವಿಧಾಲಾಪೈ ವಿನಿವರ್ತಯಿತು ಧಿಯಾ. ಅಡ್ಡ ಬಂದು ಕೂತ್ಕೊಂಡು ಆ ಪರಮಾತ್ಮರನ್ನು ಹೇಗಾದರೂ ಮಾಡಿ ಮಥುರಾ ಪಟ್ಟಣಕ್ಕೆ ಹೋಗುವುದನ್ನು ತಡಿಬೇಕು ಅಂತ ನಾನಾ ರೀತಿಯಲ್ಲಿ ಅಳ್ತಾ ಇದ್ದಾರಂತೆ, ಬೇರೆ ಬೇರೆ ರೀತಿಯಲ್ಲಿ ಅಳ್ತಾ ಇದ್ದಾರೆ. ಹಾಗಾಗಿ ಅವ್ರದ್ದು ಹೇಗಿತ್ತು ಅಂದರೆ ರಮ್ಯಾಧರೋಷ್ಟ ಸುಧಯಾರಚಿತಾತ್ಮವೃತ್ತಿ ನತ್ಯಕ್ಟು ಮರಹಸಿ ನವಾಂಬುಧ ನೀಲಮೂರ್ತೆ ತ್ವತ್ಸಂಗಭಂಗ ಕರುಣೋದ್ಯತ ಪಾಪಭಂಗ ಶಕ್ನೋತಿ ಕ್ಷಪಯಿತು ತವಲೋಚನಂತಹ. ದೇವರಿಗೆ ಅವರೆಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರಂತೆ ಗೋಪಿಕಾಸ್ತ್ರೀಯರು. ಸ್ವಾಮಿ, ರಮ್ಯಾಧರೋಷ್ಟ ಸುದಯ ರಚಿತಾತ್ಮವೃತ್ತಿ, ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಗುರಿಯನ್ನು ಸಾಧನೆ ಮಾಡಬೇಕು ಅಂತ ಇಟ್ಕೊಳ್ಬೇಕು. ಎಲ್ರಿಗೂ ಅದೊಂದು ಗುರಿ ಇರುತ್ತೆ. ಹಾಗಾಗಿ ಆ ಗುರಿ ಏನು ಅಂತಂದರೆ ನಿರಂತರವಾಗಿ ನಿನ್ನ ಅದರ ರಸವನ್ನು ಪಾನ ಮಾಡ್ತಾ ನಮ್ಮ ಜೀವನವನ್ನು ಕಳೆಯೋದು, ಮತ್ತೊಂದೇನೂ ಇಲ್ಲ. ಯಾವಾಗಲೂ ನಿನ್ನ ಆಲಿಂಗನ ಮಾಡಿಕೊಂಡಿರಬೇಕು, ನಿನ್ನ ಜೊತೆಗೆ ಸುಖವಾಗಿ ಇರಬೇಕು ಅನ್ನೋದೇ ನಮ್ಮ ಜೀವನದ ಉದ್ದೇಶ, ಮತ್ತೊಂದೇನೂ ಇಲ್ಲ. ಅದೇ ಉದ್ದೇಶ, ಬೇರೆ ಯಾವ ಉದ್ದೇಶವೂ ಇಲ್ಲ. ಅದೇ ನಮ್ಮ ಜೀವನ. ಅದನ್ನು ಬಿಟ್ಟರೆ ಬೇರೆ ಜೀವನವೇ ಇಲ್ಲ ನಮಗೆ. ಅಂತಹ ವೃತ್ತಿಯನ್ನು ಹೊಂದಿರತಕ್ಕಂತಹ ನಮ್ಮನ್ನು ನೀನು ಬಿಟ್ಟು ಹೋಗೋದು ಇದು ಉಚಿತವಲ್ಲ. ಯಾಕೆಂದರೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ವ್ಯಾಪಾರ ಮಾಡಿ ಬದುಕಲಿಕ್ಕೆ ಬರ್ತದೆ. ನಮಗೆ ಇದೇ ವ್ಯಾಪಾರ, ಇದರಿಂದ ಈ ಜೀವನ ಮಾಡಬೇಕು, ಇದು ಬಿಟ್ಟರೆ ಬೇರೆ ಏನು ಜೀವನ ಇಲ್ಲ. ಹಾಗಾಗಿ ನಿನ್ನ ಅಂಗ ಸಂಘವೇ ನಮಗೆ ವ್ಯಾಪಾರ, ಆ ವ್ಯಾಪಾರದಿಂದಲೇ ನಮ್ಮ ಜೀವನ. ಅಂತಹ ನಮ್ಮ ಜೀವನವನ್ನು ನಾಶ ಮಾಡುವುದಕ್ಕಾಗಿ ನೀನು ಆ ಕಂಸನ ಮತ್ತು ಊರಿಗೆ ಹೋಗಬೇಕು ಅಂತ ಸಿದ್ಧನಾಗಿದ್ದೀಯಲ್ಲ, ಇದು ಉಚಿತವೇ ನಿನಗೆ? ಇದು ಸರ್ವತಾ ಉಚಿತವಲ್ಲ. ಯಾಕೆ ಅಂದರೆ ಅಲ್ಲ, ಮತ್ತೆ ಹೋಗದೇ ಇದ್ದರೆ ಕಂಸನ ಸಂಹಾರ ಆಗಬೇಕಲ್ಲ. ಕಂಸನ ಸಂಹಾರ ಹೇಗೆ ಆಗಬೇಕು ಅಂತಂದರೆ ಅದಕ್ಕೆ ಅವ್ರು ಹೇಳ್ತಾರೆ, ಸ್ವಾಮಿ ನೀನು ಇಚ್ಛೆ ಮಾಡಿದರೆ ಎಲ್ಲ ಕೆಲಸ ಆಗೋಗ್ಬಿಡುತ್ತೆ. ಎಷ್ಟು ಅದ್ಭುತ. ಹಾಗಾಗಿ ಶಕ್ನೋತಿ ಕ್ಷಪಯಿತು ತವ ಲೋಚನ ಅಂತಹ ನಿನ್ನ ಕಣ್ಣಿನ ದೃಷ್ಟಿ ವೈಕುಂಠದಲ್ಲಿ ಇರತಕ್ಕಂತಹ ನೀನು, ನಿನ್ನ ಕಣ್ಣಿನ ದೃಷ್ಟಿ ಭೂಲೋಕದಲ್ಲಿ ಇರತಕ್ಕಂತಹ ವ್ಯಕ್ತಿಗೆ ಬಿದ್ದರೆ ಅವನು ಯಾವ ರೀತಿಯಲ್ಲಿ ನೀನು ಇಚ್ಛೆ ಪಡುತ್ತೀಯೋ ಆ ರೀತಿಯಲ್ಲಿ ಅವನಿಗೆ ಅವಸ್ಥೆ ಆಗಿಬಿಡುತ್ತೆ. ಸಾಯಬೇಕು ಅಂದರೆ ಸಾಯ್ತಾನೆ,
ಅವನಿಗೆ ಒಳ್ಳೆ ಸದ್ಗತಿ ಆಗಬೇಕು ಅಥವಾ ಉತ್ತಮವಾಗಿರ್ತಕ್ಕಂತಹ ವೃದ್ಧಿ ಆಗಬೇಕು ಅಂತ ಅಂದ್ಕೊಂಡ್ರೆ ಆ ರೀತಿ ಅಭಿವೃದ್ಧಿ ಆಗುತ್ತೆ. ಅಂದಮೇಲೆ ಕಂಸನನ್ನು ಕೊಲ್ಲಕ್ಕೆ ನೀನು ಅಲ್ಲಿಗೆ ಹೋಗಬೇಕಾಗಿಲ್ಲ. ಇಲ್ಲಿಂದಲೇ ನೀನು ಮನಸ್ಸಿನಲ್ಲಿ ವಿಚಾರ ಮಾಡಿ ಸುಮ್ಮನೆ ದೃಷ್ಟಿ ಆ ದಿಕ್ಕಿಗೆ ದೃಷ್ಟಿ ಹರಿಸಿದ್ರೆ ಸಾಕು, ಅವನು ಸತ್ತೇ ಹೋಗ್ಬಿಡ್ತಾನೆ. ಅದ್ಮೇಲೆ ನೀನು ಅಲ್ಲಿವರೆಗೆ ಯಾಕೆ ಹೋಗ್ಬೇಕು ಸ್ವಾಮಿ, ಹೋಗಬೇಡ, ಇಲ್ಲೇ ಇರು ಅಂತ ಹೇಳ್ತಾನೆ. ಆದರೆ ನೀ ಮತ್ತೆ ಯಾವ ರೀತಿ ಎಷ್ಟು ವಿಚಿತ್ರ ಅಂದರೆ, ನೀನು ಆ ಕಂಸನನ್ನು ಸಂಹಾರ ಮಾಡಲಿಕ್ಕೆ ಹೋಗ್ತಾ ಇದ್ದಿ ಅಂದರೆ ಏನಾಗತ್ತೆ ನಮಗೆಲ್ಲ ಅಂದರೆ, ಇಯಾಸಂ ತ್ವಾಂ ಸಮಾಲೋಕ್ಯ ನ ಪ್ರಾಣೋಪಿ ಇಯಾಸತಿ ಯುವಯೋರ್ ಅವಿನಾಭಾವಂ ಅಕ್ಷೈರೀಕ್ಷಾಮಹೀಧುನಾ. ಎಷ್ಟು ಅದ್ಭುತ! ಶಾಸ್ತ್ರದಲ್ಲಿ ವಾಯುದೇವರಿಗೂ ಪರಮಾತ್ಮನಿಗೂ ಅವಿನಾಭಾವ ಹೇಳಿದ್ದಾರೆ. ಎಲ್ಲಿ ಪರಮಾತ್ಮ ಇರ್ತಾನೆ ಅಲ್ಲಿ ವಾಯುದೇವರಿರ್ತಾರೆ, ಎಲ್ಲಿ ವಾಯುದೇವರಿರ್ತಾರೆ ಅಲ್ಲಿ ಪರಮಾತ್ಮ ಇರ್ತಾನೆ. ಇದೇ ಮಾತಿನ ಮೇಲೇನೆ ದಾಸರಾಯರು ಹಾಡು ಮಾಡಿದ್ದು, ಹನುಮನ ಮತವೇ ಹರಿಯ ಮತವು ಅಂತನ್ನುವಂಥ ಹಾಡನ್ನು ಕೇಳ್ತೇವೆ. ಹಾಗಾಗಿ ವಾಯುದೇವರೆಲ್ಲಿರ್ತಾರೆ ಅಲ್ಲಿ ಪರಮಾತ್ಮ ಇರ್ತಾನೆ, ಪರಮಾತ್ಮ ಎಲ್ಲಿರ್ತಾನೆ ಅಲ್ಲಿ ವಾಯುದೇವರಿರ್ತಾರೆ ಅಂತನ್ನುವಂತಹ ಮಾತನ್ನು ನಾವು ಕೇಳಿದ್ವಿ. ಆದರೆ ಈಗ ನಮಗೆ ಅದು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರ್ತಾ ಇದೆ ಅಂತಂತ. ಹೇಗೆ ಅನುಭವಕ್ಕೆ ಬರ್ತದೆ ಅಂದರೆ ಅದಕ್ಕೆ ಬರುತ್ತಾರೆ, ನಮ್ಮ ಪ್ರಾಣಕ್ಕೆ ಅಭಿಮಾನಿಗಳು ಯಾರು? ವಾಯುದೇವರು ತಾನೆ. ನೀನು ಹೋಗ್ತಾ ಇದ್ದೀಯಲ್ಲ, ನಿನ್ನ ಜೊತೆಗೆ ನಮ್ಮ ಪ್ರಾಣನೂ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಎಷ್ಟು ವಿಚಿತ್ರವಾಗಿ ಹೇಳ್ತಾರೆ. ಹಾಗಾಗಿ ಇಯಾಸಂ ತ್ವಂ ಸಮಾಲೋಕ್ಯ ನ ಪ್ರಾಣೋಪಿ ಇಯಾಸತಿ ಯುವಯೋರವಿನಾಭಾವಂ ಅಕ್ಷೈರೀಕ್ಷಾಮಹೀಧುನಾ. ಶಾಸ್ತ್ರದಲ್ಲಿ ಕೇಳಿದ ಮಾತು ಇರಬಹುದು, ನಮಗೇನು ಶಾಸ್ತ್ರವನ್ನು ಹೇಳಿದ ರೀತಿಯಲ್ಲಿ ಚೆನ್ನಾಗಿ ತಿಳಿದುಕೊಳ್ಳಿಕ್ಕೆ ಆಗುವುದಿಲ್ಲ. ಆದರೆ ಇವತ್ತು ಪ್ರತ್ಯಕ್ಷವಾಗಿ ಅನುಭವಿಸ್ತಾ ಇದ್ದೀವಿ. ಪರಮಾತ್ಮ ಎಲ್ಲಿರ್ತಾರೆ ಅಲ್ಲಿ ವಾಯುದೇವರಿರ್ತಾರೆ. ಹಾಗಾಗಿ ನೀನು ಹೋಗ್ತಾ ಇದ್ದಿ, ನಮ್ಮ ಪ್ರಾಣಾಭಿಮಾನಿಯಾದ ವಾಯುದೇವರು ಹೊರಟಿಗೆ ಸಿದ್ಧರಾಗಿಬಿಟ್ಟಿದ್ದಾರೆ, ಅದಕ್ಕಾಗಿ ನೀನು ಹೋಗಬೇಡ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾರೆ. ಕಿಮು ದುರಿತಮಕಾರಿ ಏನ ಕಂಸ ಪ್ರಕಟಿತ ಕರ್ಮುಖ ಸಂಭ್ರಮೇಶ್ವರಾಣಂ ವಿಧಿರಕೃತ ಪದಂ ವಿವೇಕಹೀನೋ ಮೃದುಲ ಕಲೇವರಮಸ್ಮದೀಯ ಮಾಧೋ. ಬಹಳ ಅದ್ಭುತವಾಗಿರತಕ್ಕಂಥದ್ದು ಈ ವಿಧಿ ಏನಿದ್ದ ನೋಡ್ರಿ, ತುಂಬ ವಿಚಿತ್ರ. ಕೆಲವೊಮ್ಮೆ ಆ ವಿಧಿಗೆ ವಿವೇಕವೇ ಇರುವುದಿಲ್ಲ ಅಂತ ಅನಿಸುತ್ತೆ ಅಂತಂತಾರೆ ಗೋಪಿಕಾಸ್ತ್ರೀಯರು. ಅವನು ವಿವೇಕಹೀನನಾಗಿದ್ದಾನೆ, ಯುಕ್ತಾಯುಕ್ತ ಜ್ಞಾನವೇ ಇಲ್ಲ ಅವನಿಗೆ. ಯಾಕೆ ಅಂದರೆ ಎಷ್ಟು ವಿಚಿತ್ರ. ಕಂಸ ಇವನು ಮತ್ತೇನಪ್ಪ ಅಂದರೆ ದಿವ್ಯವಾಗಿರತಕ್ಕಂತಹ ಧನುಸ್ಸನ ಒಂದು ಉತ್ಸವವನ್ನು ಮಾಡಬೇಕು ಅಂತ ಅವನು ಸಡಗರದಲ್ಲಿ ಎಲ್ಲ ವಿಧವಾಗಿರ್ತಕ್ಕಂತಹ ಬಾಣಗಳನ್ನು ಇವುಗಳನ್ನೆಲ್ಲ ಸಿದ್ಧ ಮಾಡಿದ್ದಾನೆ. ಆದರೆ ಆ ಬಾಣಗಳಿಂದ ಯಾರನ್ನು ಸಂಹಾರ ಮಾಡ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಧನುಸ್ಸು ಎತ್ತಲಿಕ್ಕೆ ಯಾರಿಗಾಗತ್ತೆ? ರುದ್ರದೇವರ ಧನುಸ್ಸು. ಆ ಬಾಣಗಳನ್ನು ಹೂಡಿ ಆ ಬಿಲ್ಲಿನಿಂದ ಯಾರಿಗೆ ಅವನು ಸಂಹಾರ ಮಾಡ್ತಾನೋ ಗೊತ್ತಿಲ್ಲ. ಆದರೆ ಆ ಬಾಣಗಳು ಆ ಬಿಲ್ಲಿನ ಸಂಪರ್ಕವಾಗುವುದಕ್ಕಿಂತ ಮೊದಲಿಗೆ ನಾವು ಸಾಯ್ತಾ ಇದ್ದೀವಿ. ಇಂಥ ಅವಸ್ಥೆ. ಬಿಲ್ಲಿಗೆ ಬಾಣಗಳಿಗೆ ಸಂಪರ್ಕವಾದ ಮೇಲೆ ಆ ಬಾಣ ಹೋಗಿ ಇನ್ನೊಬ್ಬರನ್ನು ಕೊಲ್ಲಬೇಕು. ಆದರೆ ಆ ವಿಧಿಯ ಲಿಖಿತ ಹೇಗಿದೆ ಅಂದರೆ, ಆ ಧನುರ್ಬಾಣಗಳಿಗೆ ಇನ್ನೂ ಸಂಬಂಧ ಆಗೇ ಇಲ್ಲ, ಸಂಬಂಧ ಆಗುವಂತಹ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆನೇ ನಾವು ಸಾಯ್ತಾ ಇದ್ದೀವಿ. ಎಷ್ಟು ವಿಚಿತ್ರ. ಹಾಗಾಗಿ ಈ ರೀತಿಯಲ್ಲಿ ಮೃದುಲ ಕಲೆಯವರ ಮಸ್ಮದೀಯ ಮಾದು, ಅತ್ಯಂತ ಮೃದುವಾಗಿರ್ತಕ್ಕಂತಹ ನಮ್ಮ ದೇಹ, ನಮ್ಮ ಮನಸ್ಸು ಸತ್ತೋಗ್ತಾ ಇದೆ. ಎಷ್ಟು ವಿಚಿತ್ರ. ಅಹೋವಿಧೆ ತ್ವದ್ವಚ ಸಾತಿ ತಪ್ತಾಹ ಯದುದ್ವಹಾಲಿಂಗನ ಲುಬ್ಧಚಿತ್ತಾಹ ತದೀಕ್ಷಣೀನಾಪಿ ಕಥಂ ವಿಹೀನಾಹ ದಯಾತಿ ದೂರಾದ್ಯ ಕರೋಷಿ ಧೀರಾಹ. ನೀನು ಹೇ ವಿಧಿ ನಮ್ಮನ್ನೆಲ್ಲ ಭೂಮಿಯಲ್ಲಿ ಕೊಟ್ಟು ಕಳಿಸಿ, ನೀವು ಕೆಳಗೆ ಹೋಗ್ರಿ, ನಿಮಗೆ ದೇವರ ಅಂಗಸಂಗವಾಗತ್ತೆ ಅಂತ ಹೇಳಿ ಕೊಟ್ಟು ಕಳಿಸಿ. ನಾವು ಬಹಳ ಸಂತೋಷದಿಂದ ಎಲ್ಲರೂ ಕೆಳಗೆ ಬಂದ್ವಿ, ಪರಮಾತ್ಮನ ಅಂಗಸಂಗವಾಗ್ತಾ ಇದೆ. ಆದರೆ ಎಷ್ಟು ವಿಚಿತ್ರ, ನೀನು ಇದರ ವಿರಹವನ್ನು ನಮಗೆ ಹೇಳಿಲ್ಲ. ಯಾಕೆಂದರೆ ಸಾಮಾನ್ಯವಾಗಿ ವಿಷಯವನ್ನು ಹೇಳುವಾಗ ದುಃಖಕರವಾದ ವಿಷಯಗಳನ್ನು ಮುಚ್ಚಿಡ್ತಾರೆ, ಸಂತೋಷಕರವಾದ ಸುದ್ದಿಯನ್ನು ಮಾತ್ರ ಹೇಳ್ತಾರೆ. ಯಾಕೆಂದರೆ ಶಾಸ್ತ್ರವೇ ಹಾಗೆ ಹೇಳ್ತದೆ, ಪ್ರಿಯಂ ಬ್ರೂಯ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಯೇಷ ಧರ್ಮ ಸನಾತನಃ ಅಂತ. ಸತ್ಯವಾದದ್ದನ್ನು ಹೇಳಬೇಕು, ಪ್ರಿಯವಾದದ್ದನ್ನು ಹೇಳಬೇಕು. ಸತ್ಯವಾದದ್ದನ್ನು ಹೇಳಬೇಕು ಅಂತನ್ನೋದಕ್ಕಾಗಿ ಅಪ್ರಿಯವನ್ನು ಹೇಳಬಾರದು. ಹಾಗಾದರೆ ಅಪ್ರಿಯವಾದದ್ದನ್ನು ಹೇಳಬಾರದು ಅಂತನ್ನೋದಕ್ಕಾಗಿ ಪ್ರಿಯವಾದದ್ದನ್ನು ಹೇಳಬೇಕು ಅಂತ ಅಸತ್ಯವನ್ನು ಹೇಳಬಾರದು. ಈ ರೀತಿಯಲ್ಲಿ ಇರ್ತಕ್ಕಂಥದ್ದು
ಅದಕ್ಕಾಗಿ ಸತ್ಯವಾದದ್ದನ್ನು ಅಪ್ರಿಯವಾದದ್ದನ್ನು ಹೇಳಬಾರದು ಅಂತ ಅನ್ನೋದಕ್ಕಾಗಿ ನಮಗೆ ಆ ವಿಷಯ ಹೇಳಿಲ್ಲ ನೀನು. ಈಗ ನಮಗೆ ಅಪ್ರಿಯವಾಗಿರತಕ್ಕಂತಹ ಒಂದು ಅವಸ್ಥೆ ಬರ್ತಾ ಇದೆ. ಕೃಷ್ಣನ ವಿರಹವನ್ನು ನಾವು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಿನಗೆ ಇಂತಹ ಮೃದುವಾಗಿರತಕ್ಕಂತಹ ನಮಗೆ ಆಶೆಯನ್ನು ಹುಟ್ಟಿಸಿ ಇಲ್ಲಿ ಕರ್ಕೊಂಡು ಬಂದು ಹುಟ್ಟಿಸಿ ಆ ಪರಮಾತ್ಮನ ಅಂಗಸಂಗಗಳ ದಿವ್ಯವಾದ ಸುಖವನ್ನು ಕೊಟ್ಟು ಈಗ ಅದನ್ನು ಕಿತ್ಕೊಳ್ಳಿಕ್ಕೆ ತಯಾರಾಗಿದೆಯಲ್ಲ, ಇದು ನಿನಗೆ ಉಚಿತವೇ? ನೀನು ಯಥಾ ಕ್ರೂರಿ, ನಿನಗೆ ಅತ್ಯಂತ ದಯಾತಿ ದೂರಾದ್ಯ. ಹಾಗಾಗಿ ಆ ದಯೆಯಿಂದ ದೂರನಾಗಿರ್ತಕ್ಕಂಥವ್ರು ನೀನು, ಹೇಗೆ ನಿನಗೆ ಸಲ್ಪದೆ? ಸ್ವಲ್ಪ ವಿಚಾರ ಮಾಡು ಅಂತ ಹೇಳಿ ಆ ವಿಧಿಗೆ ಬೈದು ಆಮೇಲೆ ಅಕ್ರೂರನನ್ನು ಬೈಲಿಕ್ಕೆ ಶುರು ಮಾಡ್ತಾನೆ. ಎಷ್ಟು ವಿಚಿತ್ರ! ಅಯಮಪಿ ಚ ವಿರುದ್ಧ ನಾಮಧೇಯ ನಯತಿ ವಿಲಾಪಮುಪೇಕ್ಷೆ ಕಾಮಿನೀನಾಂ ಪ್ರಿಯ ಸರಸ ವಿಲಾಸಂ ಅಗ್ರವೇಶಂ ಕಮಲದೃಶಂ ಕಮನೀಯ ಚಾರುಹಾಸಂ. ಇವನಿಗೆ ಇವರ ಅಪ್ಪ ಅಮ್ಮ ಈ ಅಕ್ರೂರನಿಗೆ ಏನಂತ ಹೆಸರಿಟ್ಟಿದ್ದಾರೆ? ಅಕ್ರೂರ ಅಂತ. ಪ್ರಾಯಶಃ ಇವನಿಗೆ ಅಕ್ರೂರ ಅಂತ ಹೆಸರಿಟ್ಟ ಗುಣ ಸ್ವಲ್ಪವೂ ಇಲ್ಲ ಅಂತ ಅನಿಸುತ್ತೆ. ಯಾವಾಗಲೂ ಇವನು ಕ್ರೂರತನವನ್ನೇ ಮಾಡ್ತಾನೆ. ಹಾಗಾಗಿ ವಿರುದ್ಧ ನಾಮಧೇಯ, ವಿರುದ್ಧವಾದ ಹೆಸರುಳ್ಳವರಿವು. ಅಕ್ರೂರ ಅಂದ್ರೇನು? ಕ್ರೂರಿಯಾಗಬಾರದು, ಆದರೆ ಇವನು ಕ್ರೂರ ಕೆಲಸವನ್ನು ಮಾಡ್ತಾ ಇದ್ದ. ಏನು ಕ್ರೂರ ಕೆಲಸ ಮಾಡ್ತಾನೆ ಅಂದರೆ ನಯತಿ ವಿಲಾಪಮುಪೇಕ್ಷೆ ಕಾಮಿನೀನ. ನಾವೆಲ್ಲ ಪರಮಾತ್ಮನ ಕಾಮನೆಯನ್ನು ಮಾಡತಕ್ಕಂಥವರಾಗಿದ್ದೇವೆ. ನಮ್ಮಂತಹ ಕಾಮಿನಿಯರನ್ನು ಉಪೇಕ್ಷೆ ಮಾಡಿ ಆ ಕೃಷ್ಣನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಮಾರಾಯ. ಎಂಥ ಕ್ರೂರಿ ಇವನು! ಪ್ರಿಯ ಸರಸ ವಿಲಾಸಮಗ್ರವೇಶಂ ಕಮಲದೃಶಂ ಕಮನೀಯ ಚಾರುಹಾಸಂ. ಆ ಭಗವಂತನ ದಿವ್ಯವಾಗಿರತಕ್ಕಂತಹ ಮಂದಹಾಸವನ್ನು ನೋಡ್ತಾ ಇದ್ರೇನೆ ನಮ್ಮ ಮನಸ್ಸು ಆನಂದವಾಗ್ತದೆ. ಆ ಭಗವಂತನ ಮಂದಹಾಸದ ಮುಖ ದೂರವಾಗಿ ಬಿಡ್ತದಲ್ಲ, ಇನ್ನು ನಾವು ಹೇಗೆ ಬದುಕಬೇಕು? ಯಾವಾಗಲೂ ಕಣ್ಣಲ್ಲಿ ನೀರನ್ನು ಇಟ್ಕೊಂಡು ಬದುಕಬೇಕು. ಆದರೆ ಒಂದು ವಿಚಿತ್ರ ಏನು ಅಂದರೆ, ಕಣ್ಣಲ್ಲಿ ನೀರು ಯಾವಾಗಲೂ ಬರಬೇಕು. ಅದು ಕೃಷ್ಣನ ಅಂಗಸಂಗವಾದಾಗ ಆನಂದ ಬಾಷ್ಪ ಬರ್ತಾ ಇತ್ತು. ಈಗ ಕೃಷ್ಣನ ವಿರಹದಿಂದ ದುಃಖದ ನೀರು ಬರ್ತದೆ. ಆಗ ಸಂತೋಷ ಬಂದಾಗ ತಣ್ಣಗೆ ನೀರು ಬರುತ್ತಂತೆ, ಬಿಸಿ ನೀರು ಬರೋಲ್ಲ ಅಂತ. ಅದೇನು ವಿಚಿತ್ರ! ಆದರೆ ದುಃಖವಾದಾಗ ಬಿಸಿ ನೀರು ಬರುತ್ತೆ. ಹಾಗಾಗಿ ಆ ರೀತಿಯಲ್ಲಿ ನಮಗೆ ಈಗ ಬಿಸಿ ನೀರು ಬರ್ತಾ ಇದೆ. ಎಷ್ಟು ವಿಚಿತ್ರ! ಇಂಥ ಕ್ರೂರಿ ನಮ್ಮನ್ನು ಮತ್ತೆ ಅಗಲಿಸಿ ಆ ಕೃಷ್ಣನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ ಆ ಅಕ್ರೂರನನ್ನು ಬೈದರು. ಮೃತ್ಯೋಯಂ ಕಿಮು ಸಂತನೋತು ಸಪರಂ ಪ್ರತ್ಯರ್ಥಿಭೂತ ಸತಾಂ ಕಂಸಸ್ತದ್ಧನುರುತ್ಸವಸ್ತು ನಿಹತೋ ಭಗ್ನಂಚ ಭೂಯಾದ್ಧನು ಯೋಸ್ಮತ್ ಪ್ರಾಣ ಸಮಂ ವಿಯೋಜೇತಿಹಾಸ್ಮೇರಾನನಂ ಶ್ರೀಪತಿಂ ತಂ ಪ್ರಾಣೇನ ವಿಯೋಜಯತ್ಪತಿ ಮದಂ ದೇವೋಸ್ಪದಿಯೋ ವಿಭು. ವಾದರಾಜಸ್ವಾಮಿಗಳು ಒಂದು ಈ ಕಾವ್ಯದಲ್ಲಿ ಕಾವ್ಯದ ರಸವನ್ನು ಹೇಳುವಂತೆ ವಿಚಿತ್ರವಾದ ಕಲ್ಪನೆಯನ್ನು ಮಾಡ್ತಾರೆ. ಮುಂದೆ ಆ ರುದ್ರದೇವರ ಧನುಸ್ಸನ್ನು ಪರಮಾತ್ಮ ಭಂಗ ಮಾಡಿದ, ಪ್ರಸಿದ್ಧಿ ಇದೆ. ಆದರೆ ಭಂಗ ಮಾಡಲಿಕ್ಕೆ ಕಾರಣ ಏನು ಅಂದರೆ, ಈ ಎಲ್ಲ ಗೋಪಿಕಾಸ್ತ್ರೀಯರು ಶಾಪ ಕೊಟ್ಟರು ಅಂತ ಸುಮ್ಮನೆ ಊಹೆ ಮಾಡ್ತಾರೆ. ಏನು ಶಾಪ ಕೊಟ್ಟರು ಅಂದರೆ, ಈ ಕಂಸ ಇವನು ಆ ಧನುಸ್ಸಿನ ಉತ್ಸವವನ್ನು ಮಾಡಬೇಕು ಅಂತ ಹೇಳಿ ಆ ಉತ್ಸವಕ್ಕೆ ಬಲರಾಮಕೃಷ್ಣನನ್ನು ಕರೆಸ್ತಾ ಇದ್ದಾನೆ. ಹೀಗಾಗಿ ಅದರಿಂದ ನಮಗೆಲ್ಲ ವಿರಹದ ದುಃಖವಾಗ್ತಾ ಇದೆ. ಆ ದುಃಖದಿಂದ ಆ ಎಲ್ಲ ಗೋಪಿಕಾಸ್ತ್ರೀಯರು ಶಾಪ ಕೊಟ್ಟರಂತೆ, ಈ ಉತ್ಸವ ಹೀಗೆ ಯಾಕೆ ಮಾಡ್ತಾನೆ ಇವನು ಹುಚ್ಚ. ಹಾಗಾಗಿ ಇಂಥ ಉತ್ಸವವನ್ನು ಬೇರೆ ಸಮಯದಲ್ಲಿ ಮಾಡ್ಲಿಕ್ಕೆ ಬರ್ತಾ ಇರಲಿಲ್ಲ, ಅಥವಾ ಬೇರೆಯವರನ್ನು ಕರೆಸ್ಲಿಕ್ಕೆ ಬರ್ತಾ ಇರಲಿಲ್ಲ ಉತ್ಸವಕ್ಕೆ. ಕೃಷ್ಣ ಬಲರಾಮರನ್ನೇ ಕರೆಸ್ಬೇಕಾ? ಅದು ಹೇಗೆ? ಹಾಗಾಗಿ ಇಂಥ ಕೃಷ್ಣ ಬಲರಾಮರನ್ನ ಕರೆಸ್ತಕ್ಕಂತಹ ಅವರ ಉತ್ಸವ ಇದು ನಾಶವಾಗುವುದು. ಯಾವ ಧನುಸ್ಸನ್ನು ನಿಮಿತ್ತ ಮಾಡಿಕೊಂಡು ಈ ಉತ್ಸವವನ್ನು ಮಾಡ್ತಾ ಇದ್ದಾನೆ, ಆ ಧನುಸ್ಸು ಮುರಿದೋಗಲಿ ಅಂತ ಶಾಪ ಕೊಟ್ಟರಂತೆ. ಆ ಶಾಪ ಕೊಟ್ಟದ್ದಕ್ಕಾಗಿ ಧನುಸ್ಸು ಮುರಿತೋ ಏನೋ ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಹಾಗಾಗಿ ಭಗ್ನಂಚ ಭೂಯಾಬ್ಧನು ಯೋಸ್ಮತ್ ಪ್ರಾಣ ಸಮಂ ವಿಯೋಜಯತಿ ಸ್ಮೇರಾನನಂ ಶ್ರೀಪತಿಂ. ಯಾವ ನಮ್ಮ ಪ್ರಾಣಕ್ಕೆ ಸಮಾನನಾಗಿರ್ತಕ್ಕಂತಹ ಪರಮಾತ್ಮನ ವಿಯೋಗವನ್ನು ನಮಗೆ ಅವನು ಮಾಡಿಸ್ತಾ ಇದ್ದಾನೆ. ಹಾಗಾಗಿ ಅವನ ಉತ್ಸವ ನಿಂತು ಹೋಗಲಿ, ಅವನ ಧನುಸ್ಸು ಮುರಿದು ಹೋಗಲಿ ಅಂತ ಹೇಳಿ ಆ ಹೆಣ್ಮಕ್ಳು ಶಾಪ ಕೊಡ್ತಿರ್ತಾರೆ ನೋಡಿ, ಕೈ ಮುರಿದು. ಆ ರೀತಿಯಲ್ಲಿ ಆ ಗೋಪಿಕಾಸ್ತ್ರೀಯರು ಶಾಪ ಕೊಟ್ಟದ್ದಕ್ಕಾಗಿ ಆ ಅವಸ್ಥೆ ಆಯ್ತೇನೋ ಅಂತ ಊಹೆ ಮಾಡ್ತಾರೆ. ಜಿಗಮಿಷಸಿ ಮುರಾರೇ ರಾಜಧಾನೀಂ ಯದೀತಃ ಶ್ರುತಿ ತತಿ ಜಿತಯಾಹಿ ಶ್ರೀ ಶುಭಾ ತತ್ರ ತೇಸ್ತು
ಸುಖದ ತದುಪಸರ್ಗಂ ಸೌಮ್ಯ ಸಂದೇಹಿ ಶೀಘ್ರಂ ಘಟಯ ಘಟಕನೋಚೇನ್ ನಸ್ತವೈವೋಪಸರ್ಗಂ. ಹೀಗೆ ಆ ರೀತಿಯಲ್ಲಿ ವೇದ ಸಮೂಹವನ್ನು ಮತ್ತೆ ದಿವ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಆ ವೇದದ ಸಮೂಹ ಪರಮಾತ್ಮನನ್ನು ಕೊಂಡಾಡುತ್ತಂತೆ. ಅನ್ನೋದಕ್ಕಾಗಿ ಶ್ರುತಿತತಿ ಜಯ, ಪರಮಾತ್ಮ ಶ್ರುತಿತತಿಗಳಿಂದ ಜಯವನ್ನು ಪಡೆದಿದ್ದಾನೆ. ಅಂದರೆ ಅವೆಲ್ಲವೂ ಶರಣಾಗತಿಯನ್ನು ಹೊಂದಿಬಿಟ್ಟಿದೆ. ಏನು ಅಂದರೆ ಮತ್ತೆ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಶ್ರುತಿ ಹೇಳುತ್ತೆ. ದೇವರನ್ನು ವರ್ಣನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವೇದ ಅದು ಹೇಳುತ್ತಂತೆ, ಸ್ವಾಮಿ ನಿನ್ನನ್ನು ಪೂರ್ಣವಾಗಿ ನಾವು ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಶ್ರೀಮದಾಚಾರ್ಯರು ಅನೇಕ ಕಡೆಗೆ ಈ ಮಾತನ್ನು ಹೇಳ್ತಾರೆ. ನಮ್ಮಲ್ಲಿ ಅನೇಕ ಭಾಷೆಗಳಲ್ಲಿ ಈ ಶಬ್ದಗಳ ಕ್ವಾಲಿಟಿ ಇರ್ತದೆ. ಉದಾಹರಣೆಗೆ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಗುಡ್, ಬೆಟರ್, ಬೆಸ್ಟ್ ಅಂತ ಹೇಳ್ತೀವಿ. ಅದು ಕ್ವಾಲಿಟಿ ಇರುತ್ತೆ. ಆ ಕ್ವಾಲಿಟಿಗೆ ತಕ್ಕಂತೆ ಆ ಶಬ್ದವನ್ನು ಉಪಯೋಗಿಸ್ತೇವೆ. ಹಾಗೆ ದೇವರ ಕ್ವಾಲಿಟಿಗೆ ಯಾವ ಶಬ್ದವನ್ನು ಉಪಯೋಗಿಸಿದರೂ ಅದು ಕಡಿಮೆ ಆಗುತ್ತೆ. ಹೀಗಾಗಿ ಆ ಶಬ್ದಗಳು ಹೇಳ್ತವೆ, ಸ್ವಾಮಿ ನಿನ್ನನ್ನು ನಾನು ಏನಂತ ವರ್ಣನೆ ಮಾಡಿದರೂ ಕೂಡ ಅದು ಕಡಿಮೆ ಆಗುತ್ತೆ. ಏಕೆಂದರೆ ನಿನ್ನ ಪೂರ್ಣ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಕೊನೆಗೆ ಇದೆಲ್ಲ ಹೇಗಾಗತ್ತೆ ಅಂತಂದರೆ, ಸ್ವಾಮಿಗಳ ಪ್ರವಚನ ಕೇಳಿದ್ವಿ, ಭಾರಿ ಆಯಿತು. ಏನು ಹೇಳಿದರು ಗೊತ್ತಿಲ್ಲ, ಏನು ಹೇಳಿದರು ಅಂತಲೂ ನಮಗೆ ಗೊತ್ತಿಲ್ಲ. ಭಾರಿ ಆಯಿತು. ಹಾಗಿದ್ದಂತೆ ಶ್ರುತಿಗಳು ಕೂಡ ದೇವರ ಗುಣಗಳು ಎಷ್ಟಿವೆ, ಎಷ್ಟು ಕ್ವಾಲಿಟಿಯಲ್ಲಿವೆ ಅಂತ ಏನೋ ಅಲ್ಪ ಸ್ವಲ್ಪ ವರ್ಣನೆ ಮಾಡಲಿಕ್ಕೆ ಹೋಗಿರ್ತಕ್ಕಂಥದ್ದು ಅದು ಕೂಡ ಅದು ಹೇಳುತ್ತೆ, ಏನು ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲಪ್ಪ, ಅನಂತ ಇವೆ ಅಂತ ಹೇಳಿಬಿಡುತ್ತಂತೆ. ವೇದವು ಹೀಗೆ ಹೇಳುತ್ತೆ, ಅನಂತ ಇದೆ, ಮುಗಿದಾಯ್ತು, ನಮಗೇನು ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಅದು ಕೈ ತೊಳ್ಕೊಂಡ್ಬಿಡುತ್ತಂತೆ, ಕೈ ಜಾಡಿಸಿಬಿಡುತ್ತದೆ. ಆದಮೇಲೆ ಅಷ್ಟು ವೇದಗಳು ಕೂಡ, ಅನಂತ ವೇದಗಳು ಕೂಡ ನಿನ್ನ ಅನಂತ ಗುಣಗಳನ್ನು ಹೇಳಿಕೊಡ್ಲಿಕ್ಕೆ ಸಾಧ್ಯವಿಲ್ಲದೇನೆ ಅದು ಕೂಡ ನಿವೃತ್ತವಾಯಿತು. ಆದಮೇಲೆ ಅಂತಹ ವೇದ ತತಿಗಳಿಂದಲೂ ಕೂಡ ನೀನು ಉತ್ತಮನಾಗಿರ್ತಕ್ಕಂಥವನು, ಅವುಗಳು ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ. ಅಂತಹ ವೇದ ಸಮೂಹದಿಂದ ಗೆದ್ದಿರ್ತಕ್ಕಂಥವರು ನೀನು. ಆಮೇಲೆ ಮತ್ತೇನಪ್ಪ ಅಂತಂದರೆ ಅಷ್ಟೆಲ್ಲ ಗೆದ್ದಿರ್ತಕ್ಕಂಥವನು ಈಗ ಮಥುರಾ ಪಟ್ಟಣಕ್ಕೆ ಹೋಗಿ ಗೆಲ್ಲಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಿ. ಮಥುರಾ ಪಟ್ಟಣ ಇದೊಂದು ಸಣ್ಣದು, ಅದು ಎಲ್ಲಿ ಇಡೀ 14 ಲೋಕಾತ್ಮಕವಾದ ಬ್ರಹ್ಮಾಂಡದ ವಿಚಾರವನ್ನು ನೋಡಿದಾಗ, ಅಥವಾ ಅನಂತ ದೇಶಕಾಲ ವ್ಯಾಪ್ತನಾಗಿರ್ತಕ್ಕಂಥ ನಿನ್ನ ಅವಸ್ಥೆಯನ್ನು ನೋಡಿದಾಗ ಮಥುರಾ ಪಟ್ಟಣ ಎಲ್ಲಿ ಬರಬೇಕು? ಎಲ್ಲೋ ಒಂದು ಸಣ್ಣ ಪರಮಾಣು ಕೂಡ ಆಗುವುದಿಲ್ಲ. ಯಾಕೆಂದರೆ ಮಜ್ಞಾನಾವ್ಯಾಕೃತಾಕಾಶೇ ಪ್ರಾಪ್ನೋತಿ ಪರಮಾಣುತಾವಂತಾರೆ ಶ್ರೀಮದಾಚಾರ್ಯರು. ಪರಮಾತ್ಮ ಹೇಳ್ತಾರಂತೆ, ದೇವರ ಜ್ಞಾನ ಹೇಗಿದೆ ಅಂದರೆ ಅವ್ಯಾಕೃತಾಕಾಶದಷ್ಟು ದೊಡ್ಡದಿದೆ. ಆ ಅವ್ಯಾಕೃತಾಕಾಶದಂತೆ ಇರತಕ್ಕಂಥ ದೇವರ ಜ್ಞಾನದ ಮುಂದೆ ಲಕ್ಷ್ಮೀದೇವಿಯ ಜ್ಞಾನ ಎಷ್ಟಿದೆ ಅಂದರೆ ಪ್ರಾಪ್ನೋತಿ ಪರಮಾಣುತಾವಂತ, ಅಣು ಅಲ್ಲ ಪರಮಾಣು ಅಂತ. ಅಂದಮೇಲೆ ಎಲ್ಲಿ ದೇವರ ಜ್ಞಾನ, ಎಲ್ಲಿ ಲಕ್ಷ್ಮೀದೇವಿಯ ಜ್ಞಾನ, ಲಕ್ಷ್ಮೀದೇವಿಗೆ ಇಷ್ಟು ಅಂತರ ಇದೆ. ಅಂದಮೇಲೆ ಆ ಲಕ್ಷ್ಮೀದೇವಿಗೆ ಇಷ್ಟು ಅಂತರ ಇರುವಾಗ ಇದು ಎಲ್ಲಿ ಮಥುರಾ ಪಟ್ಟಣ, ಇದು ಎಲ್ಲಿ ಹತ್ತಬೇಕು? ಹಾಗಾಗಿ ವೇದಗಳನ್ನೇ ಗೆದ್ದಿರ್ತಕ್ಕಂಥ ನೀನು ಈ ಮಥುರಾ ಪಟ್ಟಣವನ್ನು ಗೆಲ್ಲೋದು ಏನು ದೊಡ್ಡದು? ಅದನ್ನು ಗೆಲ್ಲಬೇಕು ಅಂತ ಯಾಕೆ ಅಪೇಕ್ಷೆ ಪಡ್ತಾ ಇದ್ದಿ? ಅಂದರೆ ಭಾರೀ ಬಲಶಾಲಿ ಆಗಿರ್ತಕ್ಕಂಥ ವ್ಯಕ್ತಿ ನಾನೊಂದು ಸಣ್ಣ ಗ್ಲಾಸಲ್ಲಿ ನೀರು ಎತ್ತಿ ತೋರಿಸ್ಬೇಕು ಎಲ್ರಿಗೆ ಅಂದರೆ ಅದು ಅತ್ಯಂತ ಹೀನಾಯಕರವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಅದು ಉಪಯೋಗ ಅಲ್ಲ. ಆ ರೀತಿಯಲ್ಲಿ ನಿನಗೆ ಅದು ನಿನಗೆ ಉಚಿತವಾಗಿರ್ತಕ್ಕಂಥದ್ದಲ್ಲ. ಅದನ್ನು ಯಾಕೆ ಅಪೇಕ್ಷೆ ಪಡ್ತಾ ಇದ್ದಿ? ಹಾಗಾಗಿ ನೀನು ಸುಖದ ತದುಪಸರ್ಗಂ ಸೌಮ್ಯ ಸಂದೇಹಿ ಶೀಘ್ರಂ ಘಟಯ ಘಟಕನೋಚೇನ್ ನಸ್ತವೈಕೋಪಸರ್ಗಂ. ಹಾಗಾಗಿ ಸ್ವಾಮಿ ದಯಮಾಡಿ ನೀನು ಅದನ್ನು ಕ್ಷಣ ಮಾತ್ರದಲ್ಲಿ ಮಾಡುವ ಸಾಮರ್ಥ್ಯ ಇದೆ. ಯಾಕೆಂದರೆ ನಿನಗೆ ಅಘಟಿತ ಘಟನ ಸಮರ್ಥ ಅಂತನ್ನುವಂತಹ ಮಾತನ್ನು ನಿನಗೆ ಹೇಳ್ತಾರೆ ಟೀಕಾಕೃತ್ಪಾದರು. ಮತ್ತು ಸುಧಾದಲ್ಲಿ ಹೇಳುವಾಗ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂತ. ಅಂದರೆ ದೇವರು ಸರಳವಾದ ಕೆಲಸವನ್ನು ಮಾಡ್ತಾನೆ, ವಿಪರೀತವಾದ ಕೆಲಸವನ್ನು ಮಾಡ್ತಾನೆ, ಮಾಡಬೇಕಾದ ಕೆಲಸವನ್ನು ಮಾಡದೇ ಇದ್ದಂತೆ ಮಾಡ್ತಾನೆ. ಹೀಗೆ ವಿಚಿತ್ರ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ, ಹೀಗೆ ವಿಪರೀತ ಕೆಲಸವನ್ನು ಮಾಡ್ತಾನೆ. ಅಂದರೆ ಸುಮ್ಮನೆ ಒಂದು ದೃಷ್ಟಾಂತವನ್ನು ನಾವು ತಿಳಿಯೋದಾದರೆ, ಜಗತ್ತಿನಲ್ಲಿ ಒಂದು ಹನಿ
ಹಾವಿನ ವಿಷವೂ ಕೂಡ ಮನುಷ್ಯನ ಜೀವವನ್ನು ತೆಗಿಲಿಕ್ಕೆ ಕಾರಣವಾಗುತ್ತೆ. ಆದರೆ ಅದೇ ವಿಷ ಔಷಧಿಯ ರೂಪವನ್ನು ಬೇರೆ ಬೇರೆ ಕೆಮಿಕಲ್ಸು ಅಥವಾ ಇವತ್ತು ಔಷಧಿಗಳನ್ನು ಸೇರಿಸಿ ಅದನ್ನೇ ಔಷಧಿ ರೂಪದಲ್ಲಿ ಕೊಟ್ಟರೆ ಅದು ದೇಹಕ್ಕೆ ಅಮೃತತ್ವವನ್ನು ಕೊಡುತ್ತದೆ. ಅಮೃತ ಅಂದರೆ ಮತ್ತೆ ಆರೋಗ್ಯ ಅಂತ ಅರ್ಥ. ಆರೋಗ್ಯವನ್ನು ಕೊಡುತ್ತದೆ. ಅಂದ್ರೆ ನೋಡ್ರಿ, ಯಾವ ವಿಷ ಅದು ಜೀವನವನ್ನೇ ನಾಶ ಮಾಡಬೇಕು, ಅದು ಜೀವನವನ್ನು ಮಾಡಲಿಕ್ಕೆ ಇನ್ನಿಷ್ಟು ಅಭಿವೃದ್ಧಿ ಮಾಡ್ತದೆ, ಪುಷ್ ಕೊಡ್ತದೆ. ಆ ರೀತಿಯಲ್ಲಿ ಇರತಕ್ಕಂಥದ್ದು. ಹಾಗೆ ಅದೇ ವಸ್ತು ವಿಪರೀತವಾಗಿ ಪರಮಾತ್ಮನ ಹತ್ರ ಹೋದಾಗ ಅದನ್ನು ಪರಮಾತ್ಮ ಹಾಗೆ ಮಾಡಲಿಕ್ಕೆ ಸಮರ್ಥ. ಹೀಗಿರುವಾಗ ನೀನು ಅಲ್ಲಿಗೆ ಹೋಗಿ ಮಾಡಬೇಕು ಅಂತೇನಿಲ್ಲ, ಇಲ್ಲಿಂದೇ ಮಾಡಲಿಕ್ಕೆ ಸಾಮರ್ಥ್ಯ ಇದೆ. ಅದಕ್ಕಾಗಿ ಅಲ್ಲಿಗೆ ಯಾಕೆ ಹೋಗ್ಬೇಕು ಸ್ವಾಮಿ? ಈ ಸಾಮರ್ಥ್ಯ ನಿನಗೆ ಸ್ವಾಭಾವಿಕವಾಗಿ ಇದೆ, ಇದು ಗೊತ್ತಿಲ್ಲ. ಎಲ್ಲ ವೇದಗಳು ಹೇಳುತ್ತೆ. ಅಂದಮೇಲೆ ಅದಕ್ಕೆ ನೀನು ಯಾಕೆ ಪ್ರಯತ್ನ ಮಾಡ್ತಾ ಇದ್ದಿ? ಆ ಪ್ರಯತ್ನವನ್ನು ಬಿಟ್ಟು ಬಿಡು, ಇಲ್ಲೇ ಇದ್ಬಿಡು ನಮ್ಮ ಜೊತೆಗೆ ಅಂತ ಅವ್ರು ಹೇಳ್ತಾರೆ. ಪ್ರಿಯಂ ನಿನೀಶೋರ್ನನುಯಸ್ತ್ಯ ಧಾತಾಂ ವಿಪರ್ತಿ ಕಾಂಕ್ಷಾಂ ನಿಜ ಸೌಖ್ಯದಾತಾಂ ಸಯೇಷ ಗರ್ಭೀಕೃತ ಪದ್ಮಜನ್ಮ ಜಿಘಕ್ಷತಿ ಶ್ರೀಶ ಪದಾಂಬುಜನ್ಮ. ಹಾಗಾಗಿ ಎಷ್ಟು ವಿಚಿತ್ರ ಅಂದರೆ ಆ ಪರಮಾತ್ಮ ಅತ್ಯಂತ ನಮಗೆ ಪ್ರೀತಿ ಪಾತ್ರನಾಗಿರ್ತಕ್ಕಂಥವು, ನಮಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರ್ತಕ್ಕಂಥವು. ಅವನನ್ನು ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಈ ಅಕ್ರೂರನ ಅಪೇಕ್ಷೆ ಇದೆ. ಹೀಗಾಗಿ ಪ್ರಾಯಶಃ ಇವನು ಅಕ್ರೂರ ಧಾತ ವಿಧಾತ ಅವರೇನಿದ್ದಾರೆ ಅವರು ತಮ್ಮವರಿಗೆ ಸುಖವನ್ನು ಕೊಡ್ತಾರೆ, ಇನ್ನೊಬ್ಬರಿಗೆ ದುಃಖವನ್ನು ಕೊಡ್ತಾರೆ. ಯಾವಾಗಲೂ ಇದು ಅಲ್ಲಿಂದ ಪಾಲಿಟಿಕ್ಸ್ ಶುರುವಾಗಿದೆ, ಪಕ್ಷಪಾತ ಅಂತನೋದು, ನಮ್ಮವರಿಗೆ ಎಲ್ಲ ಆಗಲಿ ಅಂತ. ಹಾಗೆ ಆ ರೀತಿಯಲ್ಲಿ ಆ ಧಾತಾ ವಿಧಾತವು ಕೂಡ ನಮ್ಮಂಥ ಮಂದಭಾಗ್ಯ, ನಮಗೆ ಹಣ ಇಲ್ಲ ಪರಮಾತ್ಮನ ಕೊಂಡುಕೊಳ್ಳಿಕ್ಕೆ, ಅಥವಾ ಸಾಮರ್ಥ್ಯ ಇಲ್ಲ ಅಕ್ರೂರನ್ನ ಸರಿಸ್ತೀನಿ ಅವನು ಕರ್ಕೊಂಡು ಹೋಗಬೇಡ ಅಂತ ಹೇಳಲಿಕ್ಕೆ. ನಾವು ಹೆಣ್ಮಕ್ಳು, ನಮಗೆಲ್ಲ ಸಾಮರ್ಥ್ಯ ಬರಬೇಕು. ಹಾಗಾಗಿ ನಮ್ಮಂತಹ ಈ ಅತ್ಯಂತ ಮೃದುವಾಗಿರ್ತಕ್ಕಂತಹ ಸಾಮರ್ಥ್ಯರಹಿತರಾಗಿರ್ತಕ್ಕಂತಹ ಯಾವುದೇ ವಿಧವಾದ ಸಾಮರ್ಥ್ಯ ಇಲ್ಲ, ಹಣದ ಸಾಮರ್ಥ್ಯವಾಗಲಿ, ದೇಹದ ಸಾಮರ್ಥ್ಯವಾಗಲಿ, ಅಥವಾ ದಿವ್ಯವಾದ ಸಿದ್ಧಿಯ ಸಾಮರ್ಥ್ಯವಾಗಲಿ. ಅಕ್ರೂರನಿಗೆ ಶಾಪ ಕೊಟ್ಟೇ ಒಂದು ಆ ಸಿದ್ಧಿಯೂ ಇಲ್ಲ ನಮಗೆ. ಈ ರೀತಿಯಲ್ಲಿ ಯಾವ ಸಾಮರ್ಥ್ಯ ಇಲ್ಲದೆ ಇರತಕ್ಕಂಥ ನಮ್ಮನ್ನ ಇವರಿಂದ ಏನು ಪ್ರಯೋಜನ ಇಲ್ಲ ಅಂತ ಧಾತ ದೂರ ಮಾಡಿ ಅವರ ಅಕ್ರೂರನಿಗೆ ಅವರಿಂದ ಏನು ಸಿಗ್ತದೋ ಗೊತ್ತಿಲ್ಲ, ಮತ್ತೆ ಅವರಿಗೆ ಆ ಕೃಷ್ಣನ ಸಂಯೋಗವನ್ನು ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಂಥ ವಿಚಿತ್ರ ಧಾತ ಇವನು ಏನು ಮಾಡಬೇಕು? ಹಾಗಾಗಿ ಆ ಪರಮಾತ್ಮ ಅಂಥ ಅದ್ಭುತನಾಗಿರ್ತಕ್ಕಂಥವನು, ಅವನನ್ನ ಮತ್ತೇನಪ್ಪ ಅಂದರೆ ಹಿಡಿದುಕೊಂಡು ಕರ್ಕೊಂಡು ಹೋಗಬೇಕು ಅಂತ ಈ ಅಕ್ರೂರ ಅಪೇಕ್ಷೆ ಪಡ್ತಾ ಇದ್ದಾನೆ. ಏನು ಮಾಡಬೇಕು ಎಂಬುದಾಗಿ ಅವರೆಲ್ಲ ಇತಿ ವಿರಹಜ ಭೀತ್ಯ ವೇಪಮಾನ ಕೃಷಾಂಗೀ ಗಲಿತ ವಲಯಹಾರ ಚಿತ್ರಲೇಖ್ಯಾನುಸಾರ. ಒಬ್ಬೊಬ್ಬರು ಒಂದೊಂದು ಅವಸ್ಥೆಯಲ್ಲಿ ಇದ್ರಂತೆ. ಕೆಲವರೆಲ್ಲ ಕೂದಲು ಬಿಟ್ಕೊಂಡು ತಲೆ ಕೆಳಗೆ ಹೊಕ್ಕೊಂಡು ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ರಂತೆ. ಕೆಲವರು ಏನೋ ನೆಲದ ಮೇಲೆ ಬರಿತಾ ಕೂತಿದ್ರು, ಮತ್ತೊಬ್ಬರು ಅಳ್ತಾ ಇದ್ರು, ಮತ್ತೊಬ್ಬರು ಮೈ ಮೇಲೆ ಇರತಕ್ಕಂಥ ಹಾರಗಳನ್ನು ಚಿಲ್ಲಾಪಿಲ್ಲಿಯಾಗಿ ಮಾಡ್ಕೊಂಡಿದ್ರು, ಮತ್ತೊಬ್ಬರು ಉಟ್ಟುಕೊಂಡ ವಸ್ತ್ರವನ್ನು ಗಾಳಿಗೆ ಜಾರಿ ಬಿದ್ದಾಗ ಅದನ್ನು ಹಾಕ್ಕೊಳ್ಬೇಕು ಅಂತ ಕೂಡ ಎಚ್ಚರಿಕೆ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಇದ್ರಂತೆ. ಹೀಗೆ ಆ ರೀತಿಯಲ್ಲಿ ಆ ಅವಸ್ಥೆಯನ್ನು ನೋಡಿ ಪರಮಾತ್ಮ ಅವರಿಗೆ ಒಳ್ಳೆ ಮಾತುಗಳನ್ನು ಹೇಳಿ, ಮತ್ತೆ ನಾನು ನಿಮ್ಮ ಹತ್ತಿರ ಬರ್ತೇನೆ, ನಿಮ್ಮನ್ನೆಂದೂ ಬಿಟ್ಟು ಹೋಗೋದಿಲ್ಲ, ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ನಾನು ಇದ್ದೇ ಇರ್ತೇನೆ ಎಂಬುದಾಗಿ ಪರಮಾತ್ಮ ಅವರಿಗೆ ಸಮಾಧಾನದ ವಚನಗಳನ್ನು ಹೇಳಿ ಪ್ರೇಮ ವಾಕ್ಯೈ ಸಕುರ್ಣ ವಸಕೃತ್ತ ವೀಕ್ಷಮಾಣ ಪ್ರತಸ್ಥೆ. ನಿಮ್ಮ ಒಂದೊಂದು ಕಣ್ಣೀರು ನನಗೆ ಒಂದೊಂದು ಗೋಡೆಯಾದಂತೆ ಅಡ್ಡಿಯಾಗತ್ತೆ, ಅದಕ್ಕಾಗಿ ನೀವೆಲ್ಲ ನನಗೆ ಪ್ರಮಾಣವನ್ನು ಮಾಡಿ ಯಾರೂ ಕಣ್ಣೀರು ಸುರಿಸುವುದಿಲ್ಲ. ಅದ್ಭುತವಾದ ಪ್ರತಿಜ್ಞೆಯನ್ನು ಮಾಡಿರಿ ಅಂತ ಕೇಳ್ತಾನೆ. ಯಾರಿಗೆ ಸಹನೆ ಆಗತ್ತೆ ಹೇಳಿ? ದೇವರ ವಿರಹವನ್ನು ಯಾರಿಗೆ ಸಹನೆ ಮಾಡಲಿಕ್ಕಾಗತ್ತೆ? ಹಾಗಾಗಿ ನೀವ್ಯಾರೂ ಕಣ್ಣಲ್ಲಿ ನೀರು ಹಾಕುವುದಿಲ್ಲ ಅಂತ ಹೇಳಿ ನಿಮ್ಮ ಜೊತೆಗೆ ಇರ್ತೀನಿ ನಾನು, ನೀವು ಮನಸ್ಸಿನಲ್ಲಿ ಸ್ಮರಣೆ ಮಾಡಿರಿ. ನೀವೆಲ್ಲ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳು, ನನ್ನ ವಿರಹ ನಿಮಗೆ ಎಂದಿಗೂ ಆಗುವುದಿಲ್ಲ ಅಂತನ್ನುವಂಥ ಮಾತನ್ನು ಪರಮಾತ್ಮ ಅವರಿಗೆ ಹೇಳಿ ಅವರಿಗೆ ಸಮಾಧಾನವನ್ನು ಮಾಡಿ ಅವರನ್ನು ನೋಡ್ತಾ ಅವರು ನೋಡುತ್ತಾ ಇರುವಂತಹ ಸಮಯದಲ್ಲಿ ಪರಮಾತ್ಮ ಅಲ್ಲಿಂದ ಮಥುರಾಪಟ್ಟಣವನ್ನು ಕುರಿತು ಹೊರಟಿದ್ದಾನಂತೆ. ಪಾದಸ್ಪರ್ಶ ಕರಗ್ರಹ ಪ್ರಿಯತಮಾಂಗಾಶ್ಲೇಷ ಕೇಶಗ್ರಹ ಪ್ರೇಕ್ಷಾದ ಕರಣೋ ಪರಿಸ್ಥಿತಿ ಮಿಥೋ ಪುಷ್ಟ್ಯಾದಿ ಜುಷ್ಟೇರತೆ ಗೋಪೀನಾಂ ಕುಚಕುಂಭಮರ್ದನ ಕೃತ ಮಲ್ಲೇಂದ್ರ ವಿದ್ಯಾರ್ಜಿತ ಏನೇ ವರ್ಧನ ವೈಖರಿ ಚ ಸಕತಂ ತಾಸ್ತ್ಯಕ್ತುಮಿಷ್ಟೇ ಪ್ರಭು. ಒಂದು ಸೊರಸವಾಗಿ ಒಂದು ವಿಚಾರವನ್ನು ಹೇಳ್ತಾರೆ. ಏನು ಅಂದರೆ,
ಈ ರಾಸಲೀಲೆಯನ್ನು ಆಡುವಾಗ ಗೋಪಿಕಾಸ್ತ್ರೀಯರನ್ನು ಪರಮಾತ್ಮ ಆಲಿಂಗನ ಮಾಡಿಕೊಳ್ಳೋದು ಅಷ್ಟೇ ಅಲ್ಲದೇನೆ ಬೇರೆ ಬೇರೆ ವ್ಯಾಪಾರಗಳು ಇರ್ತಿತ್ತು. ಕೆಲವರನ್ನ ಕೂದಲು ಹಿಡಿದು ಎಳಿತಾ ಇದ್ದ, ಕೈ ಹಿಡಿದು ಎಳಿತಾ ಇದ್ದ, ಕೆಲವರನ್ನ ಆಲಿಂಗನ ಮಾಡಿಕೊಂಡು ಆ ಯಮುನಾ ನದಿಯ ಮರಳಲ್ಲಿ ಉರುಳಾಡ್ತಿದ್ದ. ಹೀಗೆ ಏನೇನೋ ಮಾಡ್ತಾ ಇದ್ದ. ಅದೆಲ್ಲ ಯಾಕೆ ಮಾಡ್ತಾ ಇದ್ದ ಅಂದರೆ ಮುಂದೆ ಆ ಕಂಸ ಯಾರನ್ನ ನಿಯೋಗ ಮಾಡಿದ್ದಾನೆ, ಚಾಣೂರ ಮುಷ್ಟಿಕ ಅಂತ ಮಲ್ಲರ ಜೊತೆ ಯುದ್ಧವಾಡಲಿಕ್ಕೆ ಆಗ ಪ್ರಾಕ್ಟೀಸ್ ಮಾಡಿದ್ದಂತೆ ಪರಮಾತ್ಮ. ಅದನ್ನು ಹೇಳ್ತಾರೆ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಪಾದಸ್ಪರ್ಶ ಕರಗ್ರಹ ಪ್ರಿಯತಮಾಂಗಾಶ್ಲೇಷ ಕೇಶಗ್ರಹ, ಕೆಲವರ ಮತ್ತೆ ಕೈಕಾಲುಗಳನ್ನು ಒತ್ತಾ ಇದ್ದಂತೆ ಪರಮಾತ್ಮ, ಅವ್ರನ್ನ ಹಿಡಿದು ಎಳಿತಾ ಇದ್ದಂತೆ. ಎಲ್ಲೋ ದೂರ ಇರತಕ್ಕಂಥವ್ರನ್ನ ಎಳೆದು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಳ್ಳೋದು, ಅವರ ಕೈಗಳನ್ನು ಹೆಚ್ಕೊಳ್ಳೋದು, ಅಂದರೆ ಏನಂತಾರೆ ಅದಕ್ಕೆ, ಆ ಪ್ರೀತಿಯಿಂದ ಇದು ಮಾಡೋದು. ಆಮೇಲೆ ಕೂದಲನ್ನು ಹಿಡಿದು ಎಳೆಯೋದು, ಅವರ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು ಮತ್ತೆ ಆಲಿಂಗನದಿಂದ ಬಿಡಿಸಿಕೊಳ್ಳದೇ ಇದ್ದಂತೆ ಗಟ್ಟಿಯಾಗಿ ಹಿಡ್ಕೊಳ್ಳೋದು, ಇತ್ಯಾದಿ ಇತ್ಯಾದಿ ಬೇರೆ ಬೇರೆ ವಿಧವಾಗಿರ್ತಕ್ಕಂಥದ್ದು. ಅವೆಲ್ಲ ಮತ್ತೇನಪ್ಪ ಅಂತಂದರೆ ಇದೆಲ್ಲ ಏನಾಗಿತ್ತು ಅಂತಂದರೆ ಆ ಮಲ್ಲ ಯುದ್ಧ ಮಾಡಲಿಕ್ಕೆ ಇದು ಪ್ರಾಕ್ಟೀಸ್ ಮಾಡಿದ್ದ. ಹಾಗಾಗಿ ಇವರೆಲ್ಲ ಗುರುಗಳು, ಆ ಮಲ್ಲ ಯುದ್ಧಕ್ಕೆ ಇವರು ಗುರುಗಳು. ಇಂಥ ಗುರುಗಳನ್ನು ಅವನು ಕೃಷ್ಣ ಪರಮಾತ್ಮ ಹೇಗೆ ಬಿಟ್ಟು ಅಂತ ಗೊತ್ತಿಲ್ಲ, ಬಿಟ್ಟು ಹೋಗ್ಬಿಟ್ಟ ಅಂತ ಒಳ್ಳೆಯ ಒಂದು ಸೊಗಸಾಗಿ ಅದನ್ನು ಹೇಳ್ತಾರೆ. ಹಾಗಾಗಿ ಏನೇ ಭರ್ಧನ ವೈಖರೀಚ ಸಕತಂ ತಾಸ್ತ್ಯಕ್ತು ಇಷ್ಟೇ ಪ್ರಭು ಅಂಥ ರೀತಿಯಲ್ಲಿ ಅವರನ್ನು ಪರಮಾತ್ಮ ಬಿಟ್ಟು ಹೊರಟು ಬಿಟ್ಟ. ಹೀಗೆ ಹೋದಾಗ ಸವಲ್ಲವೀನಾಂ ಪ್ರಣಯಾಖ್ಯದಾಂನ ನಿಬಧ್ಯಮಾನೋಪಿ ರಿಪುಂಜಿಘಂಸು ಜಗಾಮಶೌರಿರ್ನ ವಿಜೇತು ಕಾಮಃ ನಿವಾರ್ಯಮಾಣೋಪಿ ನಿವರ್ತತೆ ಸ್ಮ. ಪರಮಾತ್ಮ ಎಷ್ಟು ವಿಚಿತ್ರ, ಕಟ್ಟುವರ ಭವ ಕಟ್ಟು ಬಿಡಿಸುವ ಅಂತ ದಾಸರಾರು ಹೇಳ್ತಾರೆ, ಜಗನ್ನಾಥ ದಾಸರು. ಹಾಗೆ ಆ ಪರಮಾತ್ಮನನ್ನ ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ತಮ್ಮ ಪ್ರೀತಿ ಎಂಬ ಹಗ್ಗದಿಂದ ಕಟ್ಟಿ ಹಾಕ್ಬಿಟ್ಟಿದ್ರು. ಪ್ರೀತಿ ಎಂಬ ಹಗ್ಗದಿಂದ ಕಟ್ಟಿ ಹಾಕ್ಬಿಟ್ಟಿದ್ರು. ಹಾಗಿದ್ರೂ ಕೂಡ ಪರಮಾತ್ಮ ತಾನು ಅವರ ಪ್ರೀತಿಯ ಹಗ್ಗವನ್ನು ಬಿಡಿಸಿಕೊಂಡು ಹೋದ. ಅವರೆಲ್ಲರ ಪ್ರೀತಿಯ ಕಟ್ಟನ್ನು ಬಿಡಿಸಿಕೊಂಡು ಹೋಗ್ಬಿಟ್ಟ. ಇದರಿಂದ ಪರಮಾತ್ಮ ಏನು ತೋರಿಸಿದ ಅಂದರೆ ಯಾವುದೇ ವಿಧವಾದ ಪಾಶವೂ ಕೂಡ ನನ್ನನ್ನು ಕಟ್ಟಲಿಕ್ಕಾಗುವುದಿಲ್ಲ ಜಗತ್ತಿನಲ್ಲಿ ಅನ್ನುವಂತಹ ಒಂದು ದಿವ್ಯವಾದ ತನ್ನ ಮಹಿಮೆಯನ್ನು ಪರಮಾತ್ಮ ತೋರಿಸಿದಂತೆ. ಹಾಗಾಗಿ ನೀವು ಯಾವುದೇ ಹಗ್ಗ ತೆಗೆದುಕೊಂಡು ಬರ್ರಿ, ಅಂದರೆ ದೇವರಿಗೆ ತನ್ನವರು ಅಂತ ಯಾರೂ ಇಲ್ಲ. ಯಾರು ವೇದೋಕ್ತವಾದ ಕರ್ಮಗಳನ್ನು ಆಚರಣೆ ಮಾಡ್ತಾರೆ ಅವರಿಗೆ ವೇದೋಕ್ತವಾದ ಫಲವನ್ನು ಕೊಡ್ತಾನಷ್ಟೇ, ಅದು ಯಾರೇ ಆಗಿರಲಿ ಅನ್ನೋದಕ್ಕಾಗಿ ದೈತ್ಯರಿಗೂ ಪರಮಾತ್ಮ ಬ್ರಹ್ಮಾದಿ ದೇವತೆಗಳಿಂದ ವರ ಕೊಡಿಸ್ತಾನೆ. ಅಂದರೆ ಅವರು ಕೊಡೋದು ಅವರಲ್ಲ, ದೇವರೇ ಒಳಗೆ ನಿಂತು ಕೊಡ್ತಾನೆ. ಹಾಗಾಗಿ ಯಾರು ವೇದೋಕ್ತವಾದ ಕರ್ಮಗಳನ್ನು ಮಾಡ್ತಾರೋ ಅವರಿಗೆ ಫಲವನ್ನು ಪರಮಾತ್ಮ ಕೊಡ್ತಾನೆ. ಇದು ಅವನ ಮತ್ತೆ ನಿಯಮ. ಹಾಗಾಗಿ ಅವನಿಗೆ ಅವರವರು ಅಂತ ಯಾರೂ ಇಲ್ಲ. ಯಾರು ಭಕ್ತರು, ಯಾರು ವೇದೋಕ್ತವಾದ ಕರ್ಮಗಳನ್ನು ಮಾಡ್ತಾರೆ ತನ್ನವರು ತಿಳಿದುಕೊಳ್ತಾನೆ ಪರಮಾತ್ಮ. ಹಾಗಿದ್ದರಿಂದಾಗಿ ಇವರೆಲ್ಲ ಭಕ್ತಿಯ ಪಾಶವನ್ನು ಕಟ್ಟಿದರೂ ಕೂಡ ಆ ಭಕ್ತಿಯ ಪಾಶವನ್ನು ಬೆಳೆಸಿಕೊಂಡು ಹೋಗ್ಬಿಟ್ಟ. ಅಂದರೆ ಪರಮಾತ್ಮ ಅವನಿಗೆ ತನ್ನವರು ನನ್ನವರಲ್ಲ ಅಂತನ್ನುವಂಥ ಭಾವಭೇದಗಳು ಇಲ್ಲವೇ ಇಲ್ಲ. ಎಂತಹ ಪಾಶದಿಂದಲೂ ಕೂಡ ಪರಮಾತ್ಮನನ್ನು ಕಟ್ಟುವುದಕ್ಕೆ ತುಂಬ ಕಷ್ಟ. ಆದರೂ ಪರಮಾತ್ಮ ಭಕ್ತಿಯ ಪಾಶದಿಂದ ಕಟ್ಟಲ್ಪಡುತ್ತಾನೆ. ಅದು ಹೇಗೆ ಬಿಡಿಸಿಕೊಂಡು ಹೋದ್ನೋ ಅವನ ಅಚಿಂತ್ಯದ್ಭುತ ಸಾಮರ್ಥ್ಯ ಇದು, ಅದಕ್ಕೆ ಸೂಚಕ ಅಂತಂತ. ಹೀಗೆ ಆ ರೀತಿಯಲ್ಲಿ ಪರಮಾತ್ಮ ತಾನು ಅವರೆಲ್ಲ ಮತ್ತೇನಪ್ಪ ಅಂದರೆ ಎಷ್ಟು ತಡೆದರೂ ಕೂಡ ಪರಮಾತ್ಮ ಹೋದ. ಹೋಗುವಾಗ ರಥೇನ ದೂರೇ ರಮಣಂ ವ್ರಜಂತಂ ವ್ರಜಸ್ತ್ರೀಯಸ್ತಂ ಪರಿತೋನು ಜಗ್ಮುಹು ದೃಗಶ್ವಭಾಜ ದೃಢಭಕ್ತಿಧಾಮ್ನ ಮನೋರಥೇನ ಮಲಬುದ್ಧಿಯಂತ್ರ. ಆಮೇಲೆ ಪರಮಾತ್ಮನ ರಥ ವೇಗವಾಗಿ ಹೋಗ್ತಾ ಇತ್ತು. ಹೋಗುವಾಗ ಆ ಕೃಷ್ಣ ಪರಮಾತ್ಮನ ವಿರಹವನ್ನು ತಾಳಿಕೊಳ್ಳದೇನೆ ಅವರೆಲ್ಲ ಆ ಕೃಷ್ಣನನ್ನು ಅನುಸರಿಸಿ ಸ್ವಲ್ಪ ದೂರದವರೆಗೆ ಬಂದರೆ ಎಷ್ಟು ವಿಚಿತ್ರ. ಆ ಅಕ್ರೂರ ಅವನು ಕುದುರೆಯನ್ನು ಓಡಿಸೋದಕ್ಕಾಗಿ ಲಗಾಮ್ ಹಿಡಿದಿದ್ದ. ಇವರು ಕೂಡ ಮನಸ್ಸು ಅಂತನ್ನುವಂತಹ ಹಗ್ಗವನ್ನು ತೆಗೆದುಕೊಂಡು ಇಂದ್ರಿಯಗಳೆನ್ನುವಂತಹ ಕುದುರೆಗಳನ್ನು ಮತ್ತೆ ಕಟ್ಟಿ ಹಾಕುವುದಕ್ಕಾಗಿ ಲಗಾಮ್ ಹಿಡಿದಿದ್ದು. ಹಾಗಾಗಿ ಮನಃಪ್ರಗ್ರಹಮೇವ ಚ ಅಂತ ಶಾಸ್ತ್ರ ಹೇಳುತ್ತದೆ. ಇಂದ್ರಿಯಾಣಿ ಹಯಾನಾಹು ಮನಃಪ್ರಗ್ರಹಮೇವ ಚ ಆತ್ಮಾನಂ ರಥಿನಂ ವಿದ್ದಿ ಶರೀರಂ ರಥಮೇವ. ಅಂದರೆ ಈ ಜೀವ ಇವನು ರಥಿ,
ರಥದಲ್ಲಿ ಕುಳಿತುಕೊಂಡು ಯುದ್ಧವಾಡುವಂತಹ ವ್ಯಕ್ತಿ. ರಥ ಯಾವುದು ಅಂದರೆ ಈ ದೇಹವೇ ರಥ. ಇಂದ್ರಿಯಗಳು, ಈ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಇವುಗಳೇ ಕುದುರೆಗಳು. ಅದನ್ನು ನಿಗ್ರಹ ಮಾಡುವಂಥ ಹಗ್ಗ ಯಾವುದು ಅಂದರೆ ಅದು ಮನಸ್ಸು ಅಂತನ್ನುವಂಥ ಮಾತು ಕಾಠಕೋಪನಿಷತ್ತು ಹೇಳುತ್ತೆ. ಇದನ್ನು ಪರಮಾತ್ಮ ಗೀತೆಯಲ್ಲೂ ಹೇಳ್ತಾನೆ, 3ನೇ 4ನೇ ಅಧ್ಯಾಯದಲ್ಲಿ ಬರ್ತದೆ. ಹಾಗಾಗಿ ಆ ಇಂದ್ರಿಯಗಳು ಅವುಗಳು ಕುದುರೆ ಇದ್ದಂತೆ, ಆ ಕುದುರೆಗಳನ್ನು ತಡೆ ಹಾಕುವುದಕ್ಕಾಗಿ ಮನಸ್ಸೆನ್ನುವಂತಹ ಹಗ್ಗವನ್ನು ಇವರು ಉಪಯೋಗಿಸಿದ್ರು. ಅಕ್ರೂರ ಅವರು ನಿಜವಾದ ಕುದುರೆಗಳಿಗೆ ಹಗ್ಗ ಹಾಕಿ ಎಳೆದು ವೇಗವಾಗಿ ಓಡಿಸಿದರೆ, ಇವರು ಆ ಇಂದ್ರಿಯಗಳೆನ್ನುವಂತಹ ಕುದುರೆಗಳಿಗೆ ಮನಸ್ಸೆನ್ನುವಂತಹ ಹಗ್ಗವನ್ನು ಹಾಕಿ ಎಳೆದು ತಳೆದು ನಿಲ್ಲಿಸಿದರು ಅಂತ ಹೇಳ್ತಾರೆ. ಯಾಕೆಂದರೆ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಎಷ್ಟು ವೇಗವಾಗಿ ಓಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಪರಮಾತ್ಮ ಕಣ್ಣಿಗೆ ಕಾಣಿಸಿ ಇದ್ದಷ್ಟು ದೂರವಾಗಿ ಹೊರಟೋಗ್ಬಿಡ್ತು ಕರ್ತ. ಆದ್ಮೇಲೆ ಇವರೇನು ಮಾಡಬೇಕು? ಹಾಗಾಗಿ ಆ ಇಂದ್ರಿಯಗಳು ಪರಮಾತ್ಮನನ್ನು ಕಾಣಬೇಕು ಅಂತನ್ನುವಂತಹ ವ್ಯಾಮೋಹದಿಂದ ಹೋಗುವಂಥ ಇಂದ್ರಿಯಗಳನ್ನು ತಮ್ಮ ಮನಸ್ಸೆನ್ನುವಂಥ ಹಗ್ಗದಿಂದ ತಡೆ ಹಿಡಿದ್ರು. ಅವರು ಮಾತ್ರ ಆ ರಥದಿಂದ ಆ ಹಗ್ಗವನ್ನು ಹಿಡಿದುಕೊಂಡು ಆ ಕ್ರೂರ ಆ ಕುದುರೆಗಳನ್ನು ಓಡಿಸಿಕೊಂಡು ಕರ್ಕೊಂಡು ಹೋದ ಅಂತ ವಿರುದ್ಧವಾದ ಅಲಂಕಾರವನ್ನು ಕೊಟ್ಟು ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಆ ರೀತಿಯಲ್ಲಿ ಹೊರದಾಯಿತು. ನಯನ್ನಸೌ ನಂದ ಕಿಶೋರಮೀಶಂ ಶುಫಲ್ಕಸೂನುರ್ ಯಮುನಾಂಬು ಮಧ್ಯೆ ದದರ್ಶ ಸೇವಾ ಫಲರೂಪಮನ್ಯೀಹಿ ಅದೃಶ್ಯಮಸ್ತೇವ ವಿಚಿತ್ರ ರೂಪಂ. ಹೀಗೆ ಕರೆದುಕೊಂಡು ಹೋಗುವಾಗ ಮಧ್ಯಾಹ್ನದ ಸಮಯ, ಮಾಧ್ಯಾಹ್ನಿಕ ಮಾಡಬೇಕು. ಯಮುನಾ ನದಿಯಲ್ಲಿ ಕೃಷ್ಣ ರಾಮರನ್ನು ಕೂಡಿಸಿ, ಸ್ವಾಮಿ ನೀವಿಲ್ಲೇ ಇರ್ರಿ, ನಾನು ಅನ್ನಕ್ಕೆ ಮುಗಿಸ್ಕೊಂಡು ಬರ್ತೇನೆ ಅಂತೇಳಿ ಆ ಯಮುನಾ ನದಿಗೆ ಹೋಗಿ ಸ್ನಾನ ಮಾಡಿದ. ಸ್ನಾನ ಮಾಡಿ ಮುಳುಗಿ ಹಾಕಿದಾಗ ಅಲ್ಲಿ ದೇವರ ದರ್ಶನವಾಯಿತಂತೆ. ಭಾಗವತದಲ್ಲಿಯೂ ಕೂಡ ಈ ಮಾತು ಬರ್ತದೆ. ಅಕ್ರೂರನಿಗೆ ದಿವ್ಯವಾದ ದೇವರ ದರ್ಶನವಾಯಿತು. ಹೇಗೆ ದೇವರ ದರ್ಶನ ಅಂದರೆ, ಬಲರಾಮ ದೇವರೇ ಶೇಷದೇವರು. ಹಾಗಾಗಿ ಶೇಷ ರೂಪದಲ್ಲಿ ಬಲರಾಮ ದೇವರು ಇದ್ದಾರೆ. ಅದರ ಮೇಲೆ ಪರಮಾತ್ಮ ತಾನು ಲಕ್ಷ್ಮೀ ಸಮೇತನಾಗಿ ತಾನು ವಿರಾಜಮಾನನಾಗಿದ್ದಾನೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಸಾಲು ಸಾಲಾಗಿ ನಿಂತುಕೊಂಡು ಪರಮಾತ್ಮನನ್ನು ದಿವ್ಯವಾದ ರೀತಿಯಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಸ್ತೋತ್ರ ಮಾಡುವಂತಹ ಪರಮಾತ್ಮನನ್ನ ದೂರದಿಂದ ಅಕ್ರೂರ ನೋಡಿದಾಗ ಪರಮಾತ್ಮ ಕೈ ಮಾಡಿ ಕರೆದಂತೆ ಬಾಯಿಲ್ಲಿ ಅಂತ. ಹತ್ತಿರ ಹೋಗ್ತಾನೆ. ಹತ್ತಿರ ಹೋಗಿ ನೋಡಿದಾಗ ಕೃಷ್ಣ ಇವನನ್ನು ರಥದಲ್ಲಿ ಕೂಡಿಸಿ ಬಂದಿದ್ದೆ, ಇಲ್ಲಿ ಹೇಗೆ ಬಂದ ಅಂತ ಆಶ್ಚರ್ಯವಾಗಿ ಹತ್ತಿರ ಬಂದಾಗ ಮೇಲೆ ಬಂದು ನೋಡಿದಂತೆ ರಥದಲ್ಲೇ ಕುಳಿತಾ ಇದ್ದಾನೆ ಕೃಷ್ಣ. ಅರೆ ಇದೇನಿದು, ಇಲ್ಲೇ ಇದ್ದಾರಲ್ಲ ಮತ್ತೆ ಕೇಳಬಹುದು, ಮತ್ತೆ ಕಾಣಿಸ್ತಂತೆ ಅವರು. ಆ ವಿಚಿತ್ರವಾದ ರೂಪವನ್ನು ನೋಡಿದ ಅವನಿಗೆ ಆಶ್ಚರ್ಯವಾಯಿತು. ಹಾಗಾಗಿ ಅಂಥ ದಿವ್ಯವಾಗಿರ್ತಕ್ಕಂಥ ಪರಮಾತ್ಮನ ಅದ್ಭುತವಾದ ದರ್ಶನವನ್ನು ಪರಮಾತ್ಮ ಅಕ್ರೂರನಿಗೆ ಮಾಡಿಸಿದಂತೆ. ಹಾಗಾಗಿ ಭಕ್ತರಿಗೆ ಪರಮಾತ್ಮ ಯಾವಾಗ ಕರುಣೆ ಮಾಡಿ ದರ್ಶನ ಮಾಡಿಸ್ತಾನೆ ಏನು ಗೊತ್ತಿಲ್ಲ. ಹಾಗಾಗಿ ಅದಕ್ಕೆ ಅದರ ಸ್ವಾಮಿಗಳ ಒಂದು ಆ ಉಪನಿಷತ್ತಿನ ಮಾತನ್ನ ದೃಷ್ಟಾಂತವನ್ನು ಇಟ್ಕೊಂಡು ಪ್ರಮಾಣವನ್ನಾಗಿ ಇಟ್ಕೊಂಡು ಹೇಳ್ತಾರೆ. ಯಮೈವೇಶ ವೃಣತೆ ತೇನ ಲಭ್ಯ ತಸ್ಸೈಷ ಆತ್ಮ ವಿವೃಣತೆ ತನುಂ ಸ್ವಾಮ್. ಪರಮಾತ್ಮ ಯಾರಿಗೆ ತನ್ನನ್ನು ದರ್ಶನ ಮಾಡಿಸಿಕೊಳ್ಳಬೇಕು ಅಂತ ಅಪೇಕ್ಷೆ ಪಡ್ತಾನೋ ಅವರಿಗೆ ಮಾತ್ರ ದರ್ಶನ ಮಾಡಿಸ್ತಾನೆ. ಅದು ಯಾಕೆ ಅಂದರೆ ಅವ್ಯಕ್ತ ಪರಮಾತ್ಮ ಎಂದೆಂದಿಗೂ ವ್ಯಕ್ತವಾಗುವುದಿಲ್ಲ, ಅವರ ಸ್ವಭಾವವೇ ಅವ್ಯಕ್ತ. ಆದರೆ ತನ್ನ ಸ್ವಭಾವವನ್ನು ಕೂಡ ವಿರುದ್ಧ ಮಾಡಿಕೊಂಡು ಭಕ್ತರ ಮೇಲಿನ ಕರುಣೆಯಿಂದ ತಾನು ವ್ಯಕ್ತನಾಗಿ ಅವರಿಗೆ ಕಣ್ಣಿಗೆ ಕಾಣಿಸಿಕೊಳ್ತಾನೆ. ಇದು ದೇವರ ಅನುಗ್ರಹವಾಗಬೇಕು. ಹಾಗಾಗಿ ನಾವೆಲ್ಲ ಅಂದ್ಕೊಳ್ತೀವಿ, ಏನೋ ನಮ್ಮ ಪೂರ್ವಜರ ಪುಣ್ಯ, ನಮ್ಮ ಪುಣ್ಯ ಏನಿತ್ತೋ ದೇವರ ದರ್ಶನವಾಯಿತು ಅಂತಂತೀವಿ. ಅದೆಲ್ಲ ಅಲ್ರಿ, ನಮ್ಮ ಪುಣ್ಯ ಇದೆಲ್ಲ ಬಹಳ ಅಲ್ಲೇ ಅಲ್ಲ. ಯಾಕೆಂದರೆ ಅದು ಕೇವಲ ದೇವರ ಕಾರುಣ್ಯ, ಕೇವಲ ದೇವರ ಕಾರುಣ್ಯ. ಹಾಗಾಗಿ ಕನಕದಾಸರು ಒಂದು ಮಾತಿನಲ್ಲಿ ಹೇಳ್ತಾರೆ, ನೀ ದಯಾಪರನೋ ನಿನ್ನವರ ಸಾಧನವೋ ಅಂತ. ನಿನ್ನ ಭಕ್ತರು ಮಾಡಿದ ಸಾಧನೆಯೋ ಅಥವಾ ನಿನ್ನ ದಯೆಯೋ ಗೊತ್ತಾಗುವುದಿಲ್ಲ ಅಂತ. ಆದರೆ ಅದು ಸ್ಪಷ್ಟ, ನೀ ದಯಾಪರನೋ ನಿನ್ನವರ ಸಾಧನವೋ ಅಂತ ಪ್ರಶ್ನೆ. ನೀ ದಯಾಪರ ಸ್ವಾಮಿ, ನಿನ್ನವರ ಸಾಧನೆ ಏನೂ ಅಲ್ಲ, ನೀನು ನಿಜವಾಗಲೂ ಕಾರುಣ್ಯ ಮೂರ್ತಿ ಅಂತನ್ನುವಂತಹ ಅರ್ಥ ಅದಕ್ಕೆ. ಹಾಗಾಗಿ ಆ ರೀತಿಯಲ್ಲಿ ಪರಮಾತ್ಮ ತಾನು ಇಚ್ಛೆ ಮಾಡಿದರೆ ಮಾತ್ರ ತನ್ನ ದರ್ಶನವನ್ನು ಕೊಡ್ತಾನೆ, ಇಲ್ಲೇ ಇದ್ರೆ ಸಾಧ್ಯವೇ ಇಲ್ಲ. ಇಂಥ ಅದ್ಭುತನಾಗಿರ್ತಕ್ಕಂಥವನು. ಹಾಗಾಗಿ ಅಂತಹ ರೀತಿಯಲ್ಲಿ ಅವರಿಗೆ ಪರಮಾತ್ಮ ದರ್ಶನವನ್ನು ಕೊಟ್ಟ. ಆ ಆಶ್ಚರ್ಯಕರವಾದ ದಿವ್ಯವಾದ ರೂಪವನ್ನು ಪರಮಾತ್ಮ ದರ್ಶನ ಮಾಡಿದ. ಪುಣ್ಯಕ್ಷೇತ್ರ ನಿವಾಸಿನಾಂ ಸುವಿಮಲ ಜ್ಞಾನಾನುರಕ್ತಾತ್ಮನಾಂ ಪಾರಂಪರ್ಯ ಸಮಾಗತಂ ಪ್ರಭುಮಪಿ
ಶ್ರೀಕೃಷ್ಣ ಪಕ್ಷಾಪ್ರಿಯಂ ದೂರೇಣೋತ್ಸೃಜತಾಂ ಸುಶಾಂತ ಮನಸಾಂ ತೀರ್ಥಾಟನಂ ಕುರ್ವತಾಂ ವೇದ್ಯಂ ಹೃದ್ಯಮ ಪಶ್ಯದಂ ಮುನಿಹರೇ ರೂಪಂ ಶಫಲ್ಕಾತ್ಮಜಃ. ಪುಣ್ಯಕ್ಷೇತ್ರಗಳಲ್ಲಿ ವಾಸ ಮಾಡತಕ್ಕಂತಹ, ಒಳ್ಳೆ ಜ್ಞಾನದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂತಹ, ಪರಮಾತ್ಮನ ದಿವ್ಯವಾಗಿರತಕ್ಕಂತಹ ಮತ್ತು ಪಾದಗಳನ್ನು ಚಿಂತನೆ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೋ ಅಂಥವರಿಗೆ ಪರಮಾತ್ಮ ಈ ರೀತಿಯಲ್ಲಿ ಅನುಗ್ರಹ ಮಾಡ್ತಾನೆ. ಅವನು ಅಂಥವರಿಗೆ ಬೇಗನೆ ದರ್ಶನವನ್ನು ಕೊಡ್ತಾನೆ, ತನ್ನ ವಿಶಿಷ್ಟವಾಗಿರತಕ್ಕಂಥ ಮಹಿಮೆಯನ್ನು ತಿಳಿಸಿಕೊಡ್ತಾನೆ. ಆದರೆ ಯಾವ ವ್ಯಕ್ತಿಗಳು ಆ ಪರಮಾತ್ಮನನ್ನು ತಮ್ಮ ಜೀವನಕ್ಕಾಗಿ ಉಪಯೋಗಿಸಿಕೊಳ್ಳುವಂಥವರಾಗ್ತಾರೋ ಅಂಥವರಿಗೆ ಪರಮಾತ್ಮ ಎಂದಿಗೂ ಹತ್ತಿರ ಆಗುವುದಿಲ್ಲ. ಹಾಗಾಗಿ ಇದು ಯಾಕೆ ಎಂದು ವಾದರಾಜಸ್ವಾಮಿಗಳು ಹೇಳ್ತಾರೆ. ಇದನ್ನು ಏನಿದರ ಅರ್ಥ ಅಂದರೆ ಡಾಂಭಿಕರಿಗೆ, ಅಂದರೆ ಮೇಲ್ನೋಟಕ್ಕೆ ಗೂಟನಾಮಗಳಚ್ಚಿ ತಂಬೂರಿ ಮೀಟಲವ ಹರಿದಾಸರೇ ಅಂತ ಕೇಳಿದಂತೆ ವ್ಯಾಸರಾಜರು ಪುರಂದರದಾಸರ ಬಗ್ಗೆ ಹೇಳುವಾಗ ಉಳಿದವರೆಲ್ಲರೂ ಸುಮ್ಮನೆ ದಾಸರಲ್ಲ, ನಿಜವಾಗಲೂ ದಾಸರು ಅಂದರೆ ಪುರಂದರದಾಸರು ಅಂತ ಹೇಳ್ತಾರೆ. ಹಾಗೆ ಮತ್ತು ತನ್ನ ಜೀವನೋಪಾಯನಕ್ಕಾಗಿ ನಾಮಚಿಹ್ನೆಗಳನ್ನು ಧಾರಣೆ ಮಾಡಿಕೊಂಡು, ವೇಷಗಳನ್ನು ಭೂಷಣಗಳನ್ನು ಧಾರಣೆ ಮಾಡಿಕೊಂಡು ಓಡಾಡುವಂತಹ ಡಾಂಭಿಕ ವ್ಯಕ್ತಿಗಳಿಗೆ ಪರಮಾತ್ಮ ಎಂದಿಗೂ ಒಲಿಯುವುದಿಲ್ಲ. ಪ್ರಾಮಾಣಿಕವಾಗಿ ಯಾರು ನಿಜವಾದ ಪರಮಾತ್ಮನ ಭಕ್ತಿಯನ್ನು ಮಾಡ್ತಾರೋ ಅಂಥವರಿಗೆ ಮಾತ್ರ ಒಲಿತಾನೆ. ಹಾಗಾಗಿ ದೂರೇಣೋತ್ಸೃಜತ, ಅಂಥವರು ಎಂದೆಂದಿಗೂ ಕೂಡ ಈ ವೈಷಯಿಕವಾದ ಸುಖಗಳನ್ನು ದೂರದಲ್ಲಿ ಬಿಟ್ಬಿಡ್ತಾರೆ, ಇದರ ಅಪೇಕ್ಷೆಯನ್ನೇ ಪಡುವುದಿಲ್ಲ. ಎಷ್ಟೇ ವಿಧವಾಗಿರ್ತಕ್ಕಂತಹ ಷಡ್ರಸೋಪೇತವಾದ ಅಡಿಗೆಯನ್ನು ಮಾಡಿ ಘಮ ಘಮ ವಾಸನೆ ಬರುವಂತಿದ್ರೂ ಕೂಡ ಅದರಲ್ಲಿ ಅವರಿಗೆ ರುಚಿ ಸೇರೋದೇ. ಕೇವಲ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಮಹಿಮಾ ಕಥೆಗಳನ್ನು ಕೇಳುವುದರಲ್ಲಿ, ಹೇಳುವುದರಲ್ಲಿ, ಚಿಂತನೆ ಮಾಡುವುದರಲ್ಲಿ ಅವರಿಗೆ ಆನಂದ ಇರುತ್ತೆ. ಹೀಗಾಗಿ ಆ ಕೃಷ್ಣನ ಕಥೆಯನ್ನು ಹೇಳ್ರಿ ಅಂತ ಕೇಳಿದಂತೆ ಆ ಪರೀಕ್ಷಿತ ರಾಜ. ಕೇಳಿದಾಗ ಶುಕಾಚಾರ್ಯರು ಬಹಳೊತ್ತರಕ್ಕಾಯಿತು, ಉಪವಾಸ ಇದ್ದು ಊಟ ಮಾಡು ಅಂತ ಹೇಳಿದರೆ ಅದಕ್ಕೆ ಪರೀಕ್ಷಿತ ರಾಜರು ಹೇಳ್ತಾರಂತೆ, ಸ್ವಾಮಿ ಭಗವಂತನ ನಾಮಾಮೃತವನ್ನು ಸವಿದು ಬಿಟ್ಟಿದ್ದೀನಿ, ಇನ್ನೆಲ್ಲಿದೆ ನನಗೆ ಹಸಿವೆ ಅಂತ ಹೇಳ್ತಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ದಾಸರಾಯರುತ್ತಾರೆ, ನಿನ್ನ ನಾಮವೇ ನನಗೆ ಅಮೃತಾನ್ನವು, ಇನ್ನೂ ಹಸಿದಿರಲೇಕೆ ಅಂತನ್ನುವಂಥ ಮಾತನ್ನು ಕೇಳ್ತಾರೆ ದಾಸರಾಯರು. ಪರಮಾತ್ಮನ ನಾಮವೇ ಅಮೃತ, ಅದನ್ನು ಪಾನ ಮಾಡಿದ ವ್ಯಕ್ತಿಗಳಿಗೆ ಈ ಲೌಕಿಕವಾಗಿರ್ತಕ್ಕಂಥ ಹಸಿವೆ ನೀರಡಿಕೆಗಳು ಆಗೋದೇ ಇಲ್ಲ. ಇಂಥ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ದಿವ್ಯವಾದ ವ್ಯಕ್ತಿಗಳಿಗೆ ಪರಮಾತ್ಮ ಏನು ದರ್ಶನ ಕೊಡಬೇಕೋ ಅಂತಹ ದರ್ಶನವನ್ನು ಆ ನೀರಿನಲ್ಲಿ ಅಕ್ರೂರನಿಗೆ ಪರಮಾತ್ಮ ಕೊಟ್ಟ ಅಂತ ಹೇಳ್ತಾರೆ. ಭಕ್ತೋ ನಾಮ ಸಯೇವ ಯಕ್ಕರಗತೆ ಕೃಷ್ಣೋಪಿ ವೇದೋದಿತಂ ತತ್ಕರ್ಮಾಚರದೇ ತದೇವ ದುರಿತ ಪ್ರಧ್ವಂಸಿ ಕರ್ಮಕ್ಷಿತೌ ತೀರ್ಥಂ ಚಾಪಿ ತದೇವ ಜಪ್ತಪಿತಯೋ ಸಂಸೇವಯಾಶ್ರವ್ಯಯ ದೃಶ್ಯಂ ರೂಪಮದರ್ಶಯನ್ ಮುರರಿಪು ದಾಸ್ತೈಕವಶ್ಯ ಪ್ರಭು. ಇನ್ನೊಂದು ಲೋಕನೀತಿಯನ್ನ ಈ ಒಂದು ಚರಿತ್ರೆಯ ಪ್ರಸಂಗವನ್ನು ಇಟ್ಕೊಂಡು ಅದರ ಸ್ವಾಮಿಗಳು ನಮಗೆಲ್ಲ ತಿಳಿಸಿಕೊಡ್ತಾರೆ. ನಾವೆಲ್ಲ ಹೇಗಿರ್ತೇವೆ ಅಂದರೆ, ಎಲ್ಲೋ ಸ್ವಾಮಿಗಳ ಹತ್ರ ಇರ್ತೇವೆ, ಅಥವಾ ದೇವರ ಪೂಜೆ, ರಾಮದೇವರ ಪೂಜೆ ನಡೀತಾ ಇರ್ತದೆ, ಮತ್ತೊಂದೇನೋ ಅದ್ಭುತವಾಗಿರ್ತಕ್ಕಂತಹ ಪ್ರವಚನ ಜ್ಞಾನಯಜ್ಞ ನಡೀತಾ ಇರ್ತದೆ, ಮತ್ತೊಂದೇನೋ ಕ್ಷೇತ್ರಗಳಿಗೆ ಹೋಗಿರ್ತೇವೆ, ದೇವರ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿರ್ತೇವೆ ಅಂತ ಇಟ್ಕೊಂಡ್ರಿ, ಅಥವಾ ಎಲ್ಲೋ ಅದ್ಭುತವಾದ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ. ಅದೆಲ್ಲ ಮಾಡಿ ಬಂದು ಸುಸ್ತಾಗಿಬಿಡುತ್ತೆ. ಆಗ ಸಾಯಂಕಾಲವೋ ಮಧ್ಯಾಹ್ನವೋ ಸಂಧ್ಯಾನ ಮಾಡಲಿಕ್ಕೆ ಇಲ್ಲಿ ಬಿಡ್ರಿ, ದೇವರ ಇವತ್ತಿನ ಕೆಲಸ ಎಲ್ಲ ಮುಗಿದೋಗ್ತದೆ, ಪುಣ್ಯ ಗಳಿಸಿ ಸಾಕು ಬಂದು ನಾಳೆ ನೋಡ್ಕೊಳ್ಳು ಅಂತ ಆ ಕರ್ಮಗಳನ್ನು ಬಿಟ್ಬಿಡ್ತೇವೆ. ಆದರೆ ಅಕ್ರೂರ ದೇವರ ಪಕ್ಕದಲ್ಲೇ ಇದ್ದಾಗಲೂ ಕೂಡ ಸಕಾಲಕ್ಕೆ ಕರ್ಮಗಳನ್ನು ಮಾಡಬೇಕು ಅಂತನ್ನುವಂತಹ ವಿಧಿಗಳನ್ನು ಮೀರಲಿಲ್ಲ. ಅವನೇ ನಿಜವಾದ ಭಕ್ತ ಅಂತ ಹೇಳ್ತಾರೆ. ಬಹಳ ಸುಂದರವಾದ ಮಾತು. ದೇವರೇ ಎದುರಿಗೆ ಬಂದು ನಿಂತಾಗಲೂ ಕೂಡ ಕರ್ತವ್ಯ ಕರ್ಮಗಳಲ್ಲಿ ಯಾರು ಚ್ಯುತರಾಗುವುದಿಲ್ವೋ ಅವನೇ ನಿಜವಾದ ಭಕ್ತ. ಹೊರತು ದೇವರು ನನ್ನ ಕಣ್ಮುಂದೆ ಬಂದು ನಿಂತಾಗ್ಬಿಟ್ರೆ ಮುಗಿದೋಯ್ತು ಕೇಳೋದಿಲ್ಲ ಪರಮಾತ್ಮ. ಯಾಕೆಂದರೆ ಭಾಗವತದಲ್ಲಿ ಒಂದು ಕಡೆಗೆ ಹೇಳ್ತಾರೆ ಶ್ರೀನಾಚಾರ್ಯ, ಅಪರೋಕ್ಷ ಜ್ಞಾನಿಗಳಾದ ವ್ಯಕ್ತಿಗಳು ಅಪರೋಕ್ಷ ಜ್ಞಾನ ಪ್ರತಿ ದಿವಸ ಅವರಿಗೆ ದೇವರ ದರ್ಶನವಾಗುತ್ತೆ. ಸಮಾಧಿ ಅವಸ್ಥೆಗೆ ಹೋಗ್ತಾರೆ, ದೇವರ ದರ್ಶನವಾಗುತ್ತೆ. ಅವರವ್ರ ಯೋಗ್ಯತೆಗೆ ತಕ್ಕಂತೆ ಸಮಾಧಿ ಅವಸ್ಥೆಯಲ್ಲಿ ಕುಳಿತಾಗ
1 ತಾಸು ಕೊಡ್ಬೋದು, 2 ತಾಸು ಕೊಡ್ಬೋದು, 4 ತಾಸು ಕೊಡ್ಬೋದು, 10 ತಾಸು ಕೊಡ್ಬೋದು. ಅಷ್ಟು ಹೊತ್ತು ಕೂತಾದರೂ ಕೂಡ ಅವರ ಯೋಗ್ಯತೆಗೆ ತಕ್ಕಂತೆ ಒಂದು ಕ್ಷಣ ಮಾತ್ರ ದೇವರ ದರ್ಶನ ಮಾಡಿ. ಅಷ್ಟೇ 10 ತಾಸಿನಲ್ಲಿ ದೇವರ ದರ್ಶನ ಒಂದು ಕ್ಷಣ. ಅಷ್ಟಕ್ಕಾಗಿ 10 ಗಂಟೆವರೆಗೂ ಕೂತಿರ್ತಾರೆ. ಅರ್ಥಾಯ್ತಲ್ಲ ಹೇಳಿದ್ದು. ಸಮಾಧಿ ವ್ಯವಸ್ಥೆಯಲ್ಲಿ ಎಷ್ಟು ತನಕ ಧ್ಯಾನಮಗ್ನರಾಗಿರ್ತಾರೆ ಅಷ್ಟು ಸಮಯದವರೆಗೆ ದೇವರ ದರ್ಶನ ಆಗುವುದಿಲ್ಲ. ಅವನವರು ಯೋಗ್ಯತೆ. ಯಾಕೆಂದರೆ ಅಲ್ಲಿ ಭಾಗವತದಲ್ಲೇ ಈ ಮಾತು ಬರ್ತದೆ, ದ್ವಿತೀಯ ಸ್ಕಂದದಲ್ಲಿ. ಹಾಗಾಗಿ ಪರಮಾತ್ಮನನ್ನು ಸದಾ ಧ್ಯಾನ ದರ್ಶನ ಮಾಡ್ತಕ್ಕಂಥವ್ರು ಕೆಲವರು, ಮತ್ತು ಆಗಾಗ ದರ್ಶನ ಮಾಡ್ತಕ್ಕಂಥವ್ರು ಕೆಲವರು. ಆಮೇಲೆ ವಿದ್ಯಾತಪೋಯೋಗ ಸಮಾಧಿ ಬಾಧ ಅಂತನ್ನುವಂಥ ಮಾತು. ವಿದ್ಯಾ ಅಂದರೆ ಅಪರೋಕ್ಷ ಜ್ಞಾನವನ್ನು ಪಡೆದಿರತಕ್ಕಂತಹ ವ್ಯಕ್ತಿಗಳಿಗೆ ನಿರಂತರ ದೇವರ ದರ್ಶನವಾಗುವಂತಹ ವ್ಯಕ್ತಿಗಳು. ತಪಸ್ಸು, ಯೋಗ, ಸಮಾಧಿ ಅಂತ 4 ವ್ಯವಸ್ಥೆ ಮಾಡಿದರೆ ಅದರೊಳಗೂ ಯಾವುದಾದ್ರೂ ವ್ಯವಸ್ಥೆ ಮಾಡಿ ಮತ್ತೆ ಯೋಗ ಸಮಾಧಿ ಅಂತ ಮತ್ತೆ ಅಲ್ಲಿ 2 ಭಾಗಗಳನ್ನು ಮಾಡಿಕೊಂಡು ಒಟ್ಟಾರೆ 5 ವ್ಯವಸ್ಥೆಯನ್ನು ಮಾಡ್ತಾರೆ. 5 ವ್ಯವಸ್ಥೆಯನ್ನು ಮಾಡ್ತಾರೆ. ಈಗ 5 ವ್ಯವಸ್ಥೆಯನ್ನು ಮಾಡಿ ಅವರವರಿಗೆ ಇಂತಿಂಥ ಲೋಕ ಪ್ರಾಪ್ತಿ ಆಗ್ತದೆ ಅಂತನ್ನುವಂಥ ಎಲ್ಲ ವಿಸ್ತಾರವಾಗಿ ಅದನ್ನು ವರ್ಣನೆ ಮಾಡ್ತಾರೆ. ಅಂದರೆ ವಿದ್ಯಾ ತಪೋ ಯೋಗ ಸಮಾಧಿ ವಾಯಾಮ ಅಂತನ್ನುವಲ್ಲಿ ಒಂದು ಕ್ಷಣಾರ್ಧದಲ್ಲಿ ದರ್ಶನವಾಗುವುದು ಅಂಥ ವ್ಯಕ್ತಿಗಳು ಇದ್ದಾರೆ. ನಾವೆಲ್ಲ ಅತ್ಯಂತ ಮುಕ್ತಿಯೋಗ್ಯರಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅತ್ಯಂತ ನೀಚರು, ಅತ್ಯಂತ ಕಡಿಮೆ ಅವಸ್ಥೆಯಲ್ಲಿ ಇರತಕ್ಕಂಥವ್ರು. ಹಾಗಾಗಿ ನಮಗೆ ಅಪರೋಕ್ಷ ಜ್ಞಾನವಾದಾಗ ದೇವರ ದರ್ಶನ ಎಷ್ಟಾಗತ್ತೆ ಅಂದರೆ ಅರ್ಧಕ್ಷರ. ಇನ್ನೂ ಗೊತ್ತಿಲ್ಲ, ಯೋಗ್ಯತೆ ಏನಾದ್ರು ಹೇಗಿರುತ್ತೆ ಗೊತ್ತಿಲ್ಲ, ಅಂತೂ 1 ಕ್ಷಣ, ಅರ್ಧ ಕ್ಷಣ. ಬಹಳ ದೊಡ್ಡ ವ್ಯಕ್ತಿಗಳಿದ್ರೆ ಅವರಿಗೆ 1 ಮುಹೂರ್ತ ಅಂತ ಹೇಳ್ತಾರೆ, ಅರ್ಧ ಮುಹೂರ್ತ ಅಂತಂತಾರೆ, ಆಮೇಲೆ ಅರ್ಧ ದಿವಸ ಅಂತ ಹೇಳ್ತಾರೆ, ಪೂರ್ಣ ದಿವಸ ಅಂತಂತಾರೆ. ಅವರವರಿಗೆ. ಆದರೆ ಪೂರ್ಣ ಯಾವಾಗಲೂ ದೇವರ ದರ್ಶನವಾಗುವಂತಹ ಸಾಮರ್ಥ್ಯ ಯೋಗ್ಯತೆ ಉಳ್ಳಂಥವರು ಬ್ರಹ್ಮವಾಯುದೇವರು ಮಾತ್ರ. ರುದ್ರಾದಿ ದೇವತೆಗಳಿಗೆ ಆಗಾಗ ದೇವರ ಅಪರೋಕ್ಷ ದರ್ಶನದ ಮತ್ತೆ ಏನಪ್ಪ ಅಂದರೆ ತಿರೋಧಾನ ಆಗುತ್ತೆ ಅನ್ನೋದಕ್ಕಾಗಿ ದೇವರ ವಿರುದ್ಧವಾದ ಕರ್ಮಗಳನ್ನು ಮಾಡ್ತಾರೆ. ಹೀಗಾಗಿ ಅದು ಅನೇಕ ಕಡೆಗೆ ಪ್ರಸಿದ್ಧಿ. ದೇವರ ಎದುರಿಗೆ ಮೋಹಿನಿ ರೂಪ ಬಂದು ನಿಂತಾಗಲೂ ಕೂಡ ದೇವರು ಗೊತ್ತಾಗಲಿಲ್ಲ. ಆಮೇಲೆ ರಾವಣನನ್ನು ಸಂಹಾರ ಮಾಡಿದಾಗ ರಾಮದೇವರ ಜೊತೆಗೆ ಯುದ್ಧಕ್ಕೆ ಹೋಗ್ತಾರೆ ರುದ್ರದೇವರು. ಹೀಗೆ ಅನೇಕ ಕಡೆಗೆ ಕಾಣ್ತೇವೆ. ಆಮೇಲೆ ಮತ್ತೆ ಗರುಡ ದೇವರಿಗೆ ನಾನೇ ಭಾರಿ, ನನಗಿಂತಲೂ ಯಾರೂ ಸಾಮರ್ಥ್ಯ ಇಲ್ಲ ಅಂತನ್ನುವಂಥ ರೀತಿಯಲ್ಲಿ ಅಹಂಕಾರ ಬಂದೋಯ್ತು ಅಂತ ಹೇಳ್ತೇವೆ. ಪ್ರತಿ ವರ್ಷ ವೆಂಕಟೇಶ ಮಹಾತ್ಮೆಯನ್ನು ಕೇಳುವಾಗ ಶೇಷದೇವರಿಗೆ ಗತಾಂತೆ ಅಹಂಕಾರ ಬಂದಿತ್ತು ಅಂತನ್ನುವಂಥ ವಿಚಾರವನ್ನು ಕೇಳ್ತೇವೆ. ಹೀಗೆ ಇಂದ್ರದೇವರು ಇಲ್ಲೇ ಭಾಗವತದ ಚರಿತ್ರೆಯನ್ನು ಕೇಳುವಾಗ ಇಂದ್ರದೇವರು 7 ದಿನಗಳವರೆಗೆ ಮಳೆ ಸುರಿಸಿದ್ರು, ಪರಮಾತ್ಮ ಗೋವರ್ಧನ ಪರ್ವತವನ್ನು ಎತ್ತಿ ನಿಂತುಕೊಂಡ ಅಂತನ್ನುವಂಥ ಮಾತನ್ನು ಕೇಳ್ತೇವೆ. ಹೀಗೆ ಆ ದೇವರು ಅಂತನ್ನುವಂಥ ಜ್ಞಾನ ತಿರೋಧಾನವಾಗಿಬಿಡ್ತದೆ ದೇವತೆಗಳು. ಅದು ಕೆಲವು ಕ್ಷಣಗಳವರೆಗೆ. ನಮಗೆ ದೇವರ ಮೇಲೆ ಭಕ್ತಿ ಬರೋದೇ ಕೆಲವು ಕ್ಷಣ. ದೇವರ ದರ್ಶನ ದುರ್ಗಮಲ್ಲ ಅಂದರೆ ತಾತ್ಪರ್ಯ ಇಷ್ಟು ವಿರುದ್ಧ. ಹಾಗಾಗಿ ನಮಗೆ ಅಪರೋಕ್ಷ ಜ್ಞಾನವಾದಾಗಲೂ ನಮಗೆ ದೇವರ ದರ್ಶನ ಅತ್ಯಂತ ಸ್ವಲ್ಪವೇ ಆಗುತ್ತೆ, ಕಿಂಚಿತ್ ಕೇವಲ ಪರಮಾತ್ಮನ ದರ್ಶನವಾಗುತ್ತೆ. ಅಂತಹ ರೀತಿಯಲ್ಲಿ ಆ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಳುವಂಥ ಸಮಾಧಿ ಅವಸ್ಥೆಯಲ್ಲಿ ಕುಳಿತಿದ್ರೆ ಮಾತ್ರ ಇಹಲೋಕದ ವ್ಯಾಪಾರಗಳು ಸಂಬಂಧ ಇಲ್ಲ. ಅರ್ಥ ಆಯ್ತಲ್ಲ? ಇಲ್ಲದೇ ಇದ್ರೆ ಅವನು ಅಪರೋಕ್ಷ ಜ್ಞಾನಿಯಾಗಿದ್ದವನು ಎಚ್ಚರವಾಗಿದ್ದರೆ ಅವನು ವೇದೋಕ್ತವಾದ ಕರ್ಮಗಳನ್ನು ಸಕಾಲಕ್ಕೆ ಮಾಡಲೇಬೇಕು. ಸಮಾಧಿ ಅವಸ್ಥೆಯಲ್ಲಿದ್ದರೆ ಸಂಬಂಧ ಇಲ್ಲ. ಈಗ ಸೂರ್ಯೋದಯ ಆಗ್ತಾ ಇದೆ ಅಂತ ಇಟ್ಕೊಂಡು ಇವನು ರಾತ್ರಿ ಒಂದು 10 ಗಂಟೆಗೆ ಸಮಾಧಿ ವ್ಯವಸ್ಥೆಯಲ್ಲಿ ಕೂತ್ಕೊಂಡಿದ್ದ. ಆ ಸಮಾಧಿ ವ್ಯವಸ್ಥೆಯಲ್ಲಿ ಕೂತ್ಕೊಂಡಾಗ ದೇವರ ಚಿಂತನೆ ಮಾಡ್ತಾ ಧ್ಯಾನ ಮಾಡ್ತಾ ಇದ್ದಾನೆ. ಹಿಂದಿನ ದಿವಸ ರಾತ್ರಿ 10 ಗಂಟೆಗೆ ಕೂತವನು ಮರುದಿವಸ 12 ಗಂಟೆ ಆದರೂ ಎದ್ದಿಲ್ಲ, ಮಧ್ಯಾಹ್ನ 12 ಗಂಟೆ ಆದರೂ ಎದ್ದಿಲ್ಲ, ಸಮಾಧಿ ವ್ಯವಸ್ಥೆಯಲ್ಲಿ ಕೂತಿದ್ದಾನೆ. ಅಂತಹ ಸಮಯಕ್ಕೆ ಸ್ನಾನ, ಸಂಧ್ಯಾ ವಂದನೆ, ಪೂಜಾ ಬೇಕಾಗಿಲ್ಲ, ಗೊತ್ತಾಗ ಅನ್ನೋದಕ್ಕಾಗಿ ಅದು ಬೇಕಾಗಿಲ್ಲ. ಆ ಸಮಯದಲ್ಲಿ ವಿಧಿ ನಿಷೇಧ ಇಲ್ಲ, ಇದನ್ನು ಮಾಡಬೇಕು ಮಾಡಬಾರ್ದು ಅಂತ ವಿಧಿ ನಿಷೇಧಗಳಿಲ್ಲ. ಆದರೆ ಆ ಸಮಾಧಿ ಅವಸ್ಥೆಯಿಂದ ಎದ್ದು ಬಂದ ಅಂದರೆ ಕರ್ಮಗಳನ್ನು ಮಾಡಲೇಬೇಕು. ಹಾಗಾಗಿ ಅದಕ್ಕೆ ಆ ಈಶಾವಾಸ್ಯೋಪನಿಷತ್ತಿನ ವ್ಯಾಖ್ಯಾನವನ್ನು ಮಾಡುವಾಗ ಶ್ರೀಮದಾಚಾರ್ಯ ಮಾತನ್ನು ಹೇಳ್ತಾರೆ. ಮತ್ತೆ ಕೃಷ್ಣ ಅಗ್ನ್ಯಸ್ಯ ಕರ್ಮಲಿಪ್ಪೇತ ಕೃಷ್ಣೋಪಾಸ್ತಿ ಮಕುರ್ವತಃ ಜ್ಞಾನಿನೋಪಿ ಯಥೋಹ್ರಾಸ ಆನಂದಸ್ಯ ಭವೇ ಧ್ರುವಂ ಅಂತ.
ಅಪರೋಕ್ಷ ಜ್ಞಾನಿಗಳಾದ ವ್ಯಕ್ತಿಗಳಿಗೆ ಕರ್ಮಗಳನ್ನು ಬಿಟ್ಟರೆ, ಸಕಾಲಕ್ಕೆ ಮಾಡುವಂಥ ಕರ್ಮಗಳನ್ನು ಬಿಟ್ಟರೆ ಅವರಿಗೆ ಯಲೋಕದಲ್ಲಿ ದುಃಖಗಳಾಗುವುದಿಲ್ಲ. ಆದರೆ ಮೋಕ್ಷದಲ್ಲಿ ಆಗುವಂಥ ಆನಂದದ ಹ್ರಾಸವಾಗುತ್ತೆ ಅನ್ನೋದಕ್ಕಾಗಿ, ಆನಂದ ಹ್ರಾಸ ಆಗಬಾರದು ಅಂತನ್ನೋದಕ್ಕಾಗಿ ಎಚ್ಚರ ಇದ್ದಾಗ ಅಪರೋಕ್ಷ ಜ್ಞಾನಿಗಳು ಕೂಡ ಕರ್ತವ್ಯ ಕರ್ಮಗಳನ್ನು ಸಕಾಲಕ್ಕೆ ಮಾಡಬೇಕು. ಆಹಾರ ಸಂಧ್ಯಾ ಉಪಾಸನೆ ಮಾಡಲೇಬೇಕು. ಅದನ್ನು ಬಿಟ್ಟರೆ ಅವರಿಗೆ ಮೋಕ್ಷದಲ್ಲಿ ಆನಂದ ಹ್ರಾಸವಾಗುತ್ತೆ. ಅಂದಮೇಲೆ ಅವರಿಗೆ ಈ ವಿಧವಾದ ಕರ್ಮದ ಒಂದು ಘೋರವಾದ ಫಲ ಇದೆ. ಬಿಟ್ಟರೆ ಅಂದಮೇಲೆ ನಮ್ಮಂಥವರಿಗೆ ಹಾಗೇ ಆಗುತ್ತೆ, ಘೋರವಾದ ಬಂಧನವಾಗುತ್ತೆ. ಅದರಿಂದ ಸಕಾಲಕ್ಕೆ ಕರ್ಮಗಳನ್ನು ಮಾಡದೇ ಇದ್ದರೆ ಘೋರವಾದ ರಕ್ತ ಗ್ಯಾರಂಟಿ. ಅದರಿಂದ ಏನೋ ಒಂದು ಮನಶ್ಚಂಚಲ್ಯ, ದೇವರಲ್ಲಿ ಆಸಕ್ತಿ ಬರದೇ ಇರತಕ್ಕಂಥದ್ದು, ಮತ್ತು ಏನೇನೋ ಲೌಕಿಕವಾದ ವಿಷಯಗಳಲ್ಲಿ ಆಸಕ್ತಿ ಬರೋದು, ದೇವರ ಕಥೆ ಅಂತಂದರೆ ತಾತ್ಸಾರ ಮಾಡೋದು, ದೇವರ ಪೂಜೆ, ದೇವರ ಸಂಧ್ಯಾ ವಂದನೆ, ಜಪ ತಪಗಳು ಇವುಗಳ ಬಗ್ಗೆ ಸುಮ್ಮನೆ ಬೇಕು ಬೇಡ ಅನ್ನೋ ರೀತಿಯಲ್ಲಿ ಮಾಡಲೇಬೇಕು, ಮಾಡದಿದ್ರೆ ಬೈತಾರೆ, ಅಥವಾ ನಾನು ದೊಡ್ಡವನು, ನಾನು ಮಾಡದಿದ್ರೆ ನನ್ನ ಮಕ್ಕಳು ಮಾಡೋದಿಲ್ಲ ಅಂತನ್ನುವಂಥ ರೀತಿಯಲ್ಲಿ ಬಿಟ್ಟು ಬೇಸರಿಕೆಯಿಂದ ಮಾಡೋದು, ಇಂಥವೆಲ್ಲ ಅವಸ್ಥೆ ಆಗಿದೆ. ಈ ರೀತಿಯಲ್ಲಿ ಕರ್ಮಗಳಲ್ಲಿ ಆಸಕ್ತಿ, ವಿಶ್ವಾಸ ಇಲ್ಲದೇ ಇದ್ದಂತೆ ಕೇವಲ ತಾಂತ್ರಿಕವಾಗಿ ಮಾಡ್ತಾ ಹೋಗ್ತಾರೆ. ಏನು ಪ್ರಯೋಜನ ಇದೆ? ಏನು ಪ್ರಯೋಜನ? ಅಂಥದ್ದೆಲ್ಲ ಆಗಬೇಕು ಅಂದರೆ ಸಕಾಲಕ್ಕೆ ಮಾಡಬೇಕು, ಸಕಾಲಕ್ಕೆ ಮಾಡಬೇಕು. ಏನೋ ಅನಿವಾರ್ಯ, ಎಲ್ಲೋ ಯಾತ್ರಾ ಮಾಡ್ತಾ ಇದ್ದೀವಿ, ಎಲ್ಲೋ ಇದ್ದೀವಿ, ಏನೋ ಆಗಿಲ್ಲ ಅಂದಾಗ ಬಂದು ಪ್ರಾಯಶ್ಚಿತ್ತ ಓಕೆ. ನಮಗೆ ರೂಢಿ ಆಗಿಬಿಟ್ಟಿರುತ್ತೆ ಪ್ರಾಯಶ್ಚಿತ್ತರಿಗೆ ಕೊಟ್ಟು ಅದು ದ್ವಾದಶಿ ದಿವಸನೂ ಬಂದ್ಬಿಡುತ್ತೆ ಬಾಯಿಲ್ಲ. ಈ ರೀತಿಯಲ್ಲಿ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಆ ರೀತಿಯಲ್ಲಿ ಮಾಡಬಾರ್ದು. ಯಾರು ನಿಜವಾದ ಭಕ್ತರು ಹಾಗಾದರೆ ಅದಕ್ಕೆ ಹೇಳ್ತಾರೆ, ಭಕ್ತೋ ನಾಮ ಸಯೇವ ಕರಗತೆ ಕೃಷ್ಣೋಪಿ ವೇದೋದಿತಂ. ಪರಮಾತ್ಮ ಅಲ್ಲೇ ಹತ್ತಿರದಲ್ಲಿದ್ದಾನೆ, ಅವನು ಎದುರಲ್ಲೇ ಇದ್ದಾನೆ. ಆದರೂ ವೇದೋಕ್ತವಾದ ಕರ್ಮಗಳನ್ನು ಯಾವನು ಬಿಡೋದಿಲ್ವೋ ಅವರೇ ನಿಜವಾದ ಭಕ್ತ. ತತ್ಕರ್ಮಾಚರದೇ ತದೇವ ದುರಿತ ಪ್ರಧ್ವಂಸಿ ಕರ್ಮಕ್ಷಿತವು. ಈ ಭೂಮಿಗೆ ಬಂದಿದ್ದೀವಿ ಅಂದರೆ ಈ ಭೂಮಿಯಲ್ಲಿ, ಅದು ಕರ್ಮಭೂಮಿಯಲ್ಲಿ ಹುಟ್ಟಿದಾಗ ಕರ್ಮಗಳನ್ನು ಮಾಡಲೇಬೇಕು, ಸಕಾಲಕ್ಕೆ ಕರ್ಮಗಳನ್ನು ಮಾಡಬೇಕು. ಅದೇ ದುರಿತ ಪ್ರಧ್ವಂಸಿ, ನಮ್ಮ ಎಲ್ಲ ದುರಿತಗಳನ್ನು ದೂರ ಮಾಡ್ತಕ್ಕಂಥ. ಕೆಲವರೆಲ್ಲ ಹೇಳ್ತಾರೆ ನಿತ್ಯ ಕರ್ಮಗಳನ್ನು ಮಾಡಿದರೆ ಪುಣ್ಯ ಇಲ್ಲ, ಬಿಟ್ಟರೆ ಪಾಪ ಇದೆ. ಹಾಗೇನಿಲ್ಲ, ನಿತ್ಯ ಕರ್ಮಗಳನ್ನು ಮಾಡಿದರೂ ಪುಣ್ಯ ಇದೆ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ನಿತ್ಯ ಕರ್ಮಗಳನ್ನು ಮಾಡಿದರೂ ಪುಣ್ಯ ಇದೆ. ಒಂದು ಗಾಯತ್ರಿ ಜಪವನ್ನು ಸಕಾಲಕ್ಕೆ ಮಾಡಿದ ಅಂತಂದರೆ ಅದರಿಂದ ಒಂದು ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರ್ತದೆ ಅಂತ. ಸಕಾಲಕ್ಕೆ ಸೂರ್ಯನಿಗೆ ಅರ್ಘ್ಯ ಕೊಟ್ಟ ಅಂತಂದರೆ ಒಂದು ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರ್ತದೆ ಅಂತ. ಸಕಾಲಕ್ಕೆ ಗೋಪಿ ಚಂದ್ರ ಹಚ್ಕೊಂಡು ಮುದ್ರೆ ಧಾರಣೆ ಮಾಡಿಕೊಂಡು ಆಚಮನೆ ಮಾಡಿದ ಅಂದರೆ ಅದಕ್ಕೆ ಅಶ್ವಮೇಧ ಯಾಗದ ಪುಣ್ಯ ಬರ್ತದೆ ಅಂತ. ಇದನ್ನ ಇಷ್ಟು ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಬಿಟ್ಟರೆ ಪಾಪ ಇದೆ, ಆದರೆ ಮಾಡಿದರೂ ಪುಣ್ಯ ಇದೆ, ಮಾಡಿದರೂ ಪುಣ್ಯ ಇದೆ, ಪುಣ್ಯ ಇಲ್ಲ ಅಂತ ಆ ರೀತಿಯಲ್ಲಿ ಅದನ್ನು ಮಾಡಬೇಕು. ಹಾಗಾಗಿ ತೀರ್ಥಂಚಾಪಿ ತದೇವ ಜಾಪ್ತಪಿ ತಯೋ ಸಂಸೇವಯಾಶ್ರವ್ಯಯ. ತೀರ್ಥಕ್ಷೇತ್ರಗಳಲ್ಲಿ ಹೋಗಿರ್ತೇವೆ, ದೇವರ ದರ್ಶನವಾಯಿತು, ಸಾಕ್ಬಿಡಪ್ಪ ಇವತ್ತು ಸಂಧ್ಯಾ ಬಿಟ್ಟು ನಡೀತು, ನಮ್ದೆಲ್ಲ ಸಾಧನ ಆಗಿಬಿಟ್ಟದೆ ಇವತ್ತಿದ್ದು, ಅವೇ ಎಲ್ಲ ಸಮಾಧಾನ ಪಡ್ಕೊಂಡ್ಬಿಡ್ತೀವಿ. ಆದರೆ ಕೆಲವೊಂದು ಕೂಡ ವ್ಯವಸ್ಥೆ ಇರಲ್ಲ. ಅದು ವ್ಯವಸ್ಥೆ ಇಲ್ಲದೇ ಇದ್ದರೂ ಕೂಡ ನಿಮಗೆ ಒಂದು ಮಾತು ಹೇಳ್ತೇನೆ. ಮಹಾಭಾರತದಲ್ಲಿ ಯುದ್ಧದ ಪ್ರಸಂಗದಲ್ಲಿ ದ್ರೋಣಾಚಾರ್ಯರ ಆಧಿಪತ್ಯದಲ್ಲಿ ರಾತ್ರಿ ಯುದ್ಧ ಆಗಬೇಕು ಅಂತ ನಿಯಮ ಆಯಿತು. ಹಗಲು ರಾತ್ರಿ ಯುದ್ಧ ಆಗಲಿಕ್ಕೆ ಶುರುವಾಯಿತು. ಆ ಸಮಯದಲ್ಲಿ ಯುದ್ಧ ಆಡುವಾಗ ನೀವು ಎಲ್ಲಿ ಸಂಧ್ಯಾವಂದನೆ ಮಾಡ್ತೀರಿ, ಎಲ್ಲಿ ಇದು ಮಾಡ್ತೀರಿ ಅನ್ನೋದಕ್ಕಾಗಿ ಅವ್ರು ಏನು ಮಾಡಿದರು ಅಂದರೆ ಅಲ್ಲೇ ನಿಂತವರು ಸೂರ್ಯ ಕೊಡುವುದಕ್ಕಾಗಿ ಆ ಇರತಕ್ಕಂಥ ಉಸುಗನ್ನೇ ತೆಗೆದು ಅಡುಗೆ ಕೊಟ್ಟಿರುತ್ತೆ ಜನರು. ಮಹಾಭಾರತ ಇದನ್ನು ವರ್ಣನೆ ಮಾಡ್ತಾರೆ. ಅಂದಮೇಲೆ ಕಾಲಕ್ಕೆ ಕರ್ಮಗಳನ್ನು ಮಾಡಬೇಕು ಅಂತ ಗುರಿ ಇಟ್ಕೊಂಡವರಿಗೆ ಯಾವ ತೊಂದರೆ ಆಗೋದಿಲ್ಲ. ಅತಿ ಅನಿವಾರ್ಯ ಪ್ಯಾಂಟ್ ಶರ್ಟ್, ಆಗಿನ ಕಾಲದಲ್ಲಿ ಪ್ಯಾಂಟ್ ಶರ್ಟ್ಗಳಿದ್ದಿಲ್ಲ, ಮತ್ತು ಎಲ್ಲರೂ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ, ಅವರ ಬ್ರಾಹ್ಮಣರು ಕ್ಷತ್ರಿಯರು ಇವೆಲ್ಲ ಜಾತಿಯ ಒಂದು ವ್ಯವಸ್ಥೆ ತಿಳಿದುಕೊಂಡಿರ್ತಕ್ಕಂಥವರಿದ್ದರು. ಹಾಗಾಗಿ ಅಂಥ ಸಮಯದಲ್ಲಿ ಮುಟ್ಟಿಲ್ಲ. ಆಮೇಲೆ ಈ ಯುದ್ಧ ಅಂತನೋ ದೀಕ್ಷೆ ತೆಗೆದುಕೊಂಡ ಮೇಲೆ ಆವಾಗ ಮಡಿ ಮೈಲಿಗೆ ಅದು ಒಂದು ಕೂಡ ಶಾಸ್ತ್ರ ಹೇಳ್ತೀನಿ, ಸುಮ್ಮನೆ ನಿಮ್ಗೆ ಹೇಳ್ತೀನಿ. ದೇವರ ಪೂಜೆ ಮಾಡಬೇಕು ಅಂತ
ಯಾವಾಗ ನೀವು ಕಲಶ ಪೂಜೆ ಮಾಡಿ ಆದಮೇಲೆ ದೇವರ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ತೀರೋ ಅಥವಾ ಕಲಶ ಪೂಜೆಗಿಂತ ಮುಂದೆ ಸಂಕಲ್ಪ ಮಾಡ್ತೀರೋ ದೀಕ್ಷೆ ಇದ್ದಂತೆ. ಆ ಸಮಯದಲ್ಲಿ ಅಕಸ್ಮಾತ್ ಮೈಲಿಗೆ ಆದರೂ ಮೈಲಿಗೆ ಇಲ್ಲ ಅಂತ ಕೆಲವು ವಾಕ್ಯಗಳಿವೆ. ಯಾಕೆಂದರೆ ದೀಕ್ಷೆ ತೆಗೆದುಕೊಂಡು ಕೂತ ಮೇಲೆ ಮುಗಿದೋಯ್ತು, ಅದು ಮುಗಿಸೇ ಹೇಳೋದು, ಅಲ್ಲಿ ತನಕ ಯಾವ ಮೈಲಿಗೆನೂ ಇಲ್ಲ ಅಂತನ್ನೋದಕ್ಕಾಗಿ ಮೈಲಿಗೆ ಮುಟ್ಕೋಬಾರ್ದು. ಅಕಸ್ಮಾತ್ ಆದರೆ ಮೈಲಿಗೆ. ಅದಕ್ಕಾಗಿ ನಮ್ಮ ದೊಡ್ಡಾಚಾರ ಅವಲಿ ಗೋಪಾಲಾಚಾರ್ಯ ಅವರು ಜಪ ಮಾಡ್ತಾ ಕೊಡ್ತಿದ್ದರು. ಸಣ್ಣ ಸಣ್ಣ ಮಕ್ಕಳುಗಳು ಅವು ಅಜ್ಜ ಅಥವಾ ಮಗ ಅಪ್ಪ ಅಂತೇಳಿ ಬರಬೇಕು, ಬಂದು ಮುಟ್ಟಿದರೆ ಮಗುನ ಕರ್ಕೋ ಅಂತೇಳಿ ಅದನ್ನು ಹೇಳಬೇಕು. ಮಗು ಆ ಕಡೆ ಕರ್ಕೊಂಬಿಟ್ಮೇಲೆ ಮತ್ತೆ ಇವರು ಜಪ ಮಾಡ್ತಾ ಕೂತಿದ್ರು. ಕೂತ ಮೇಲೆ ಮತ್ತೆ ಅವರು ಎಕ್ಕಡಿಗೆ ಹೋಗಿ ಕೆಲಸ ಮಾಡ್ತಾ ಮತ್ತೆ ಮಗು ಬಂತಂದರೆ 2 ಸರ್ತಿ ಮೈಲಿಗೆ ಮಾಡ್ತೀವಿ ಮಗು ಅಂತಿದ್ರು. 2 ಸರ್ತಿ ಮೈಲಿಗೆ ಒಂದೇ ಸರ್ತಿ ತನ ಮೈಲಿಗೆ ಆಗುತ್ತೆ, ಹಂಗಲ್ಲ. ನಾವು ದೀಕ್ಷಾ ತೆಗೆದುಕೊಂಡು ಕೂತ ಮೇಲೆ 1 ಸರ್ತಿ ಏನೋ ಮೈಲಿಗೆ ಅಂತ ಅಂದ್ಕೊಂಡ್ರೆ ಮುಗಿದೋಯ್ತು, ಅದನ್ನು ಆಮೇಲೆ ದೂರ ಸರಿಸೋದು, ಅದು ಮೈಲಿಗೆ ಇಲ್ಲ, ದೀಕ್ಷೆ ಕೂತಾಗ ಅಂದರೆ ಅದು ದೀಕ್ಷಾ. ಅದಕ್ಕಾಗಿ ಅಂದರೆ ಮೈಲಿಗೆ ಆಗಿಲ್ಲ ಅಂದರೆ ಸುಮ್ಮನೆ ನಿಮಗೊಂದು ಮಾತು ಹೇಳ್ತೀನಿ. ಪ್ರಾಯಶಃ ಈಗೊಂದು 10-12 ವರ್ಷದ ಕೆಳಗೆ ನಮ್ಮ ಸ್ವಾಮಿಗಳು ಕನ್ನಡ ವಾದರಾಚಾರ್ಯ ಅವ್ರ ಕ್ಲಾಸಿಗೆ ಸುಧಾಮಂಗಳ ಮಾಡಿದ್ರು ಮಣಿಖಂಡದಲ್ಲಿ ಮಾಡಿದಾಗ ಆವಾಗ ಮೊದಲನೇ ಬಾರಿ ಆ ಇಂದ್ರಭವನ ಅಂಥೇಳಿ ಅದು ನಿರ್ಮಾಣ ಆಗಿತ್ತು. ಈಗ ಆ ಇಂದ್ರಭವನದಲ್ಲಿ ಸಿಮೆಂಟಿಂದು ಕಟ್ಟಡ ಕಟ್ಟಿದ್ದಾರೆ. ಆಗ ಸುಮ್ಮನೆ ಒಂದು ಗೋಡೆ ನಿಲ್ಲಿಸಿಬಿಟ್ಟು ಮೇಲೆ ತಗಡು ಹಾಕಿದ್ರು. ಮಧ್ಯಾಹ್ನ ಪೂಜೆ ಎಲ್ಲ ಇದು ಅನುವಾದೆಲ್ಲ ಮುಗಿದು ಪೂಜೆ ಕೂತ್ಕೊಂಡ್ರು ಸ್ವಾಮಿಗಳು. ನೈವೇದ್ಯ ಬಂದು ಇಟ್ಟರು. ನೈವೇದ್ಯ ತಂದು ಇಟ್ಟ ಮೇಲೆ ಬಟ್ಟೆ ಹಾಕಬೇಕು. ಬಟ್ಟೆ ಹಾಕುವ ಸಮಯಕ್ಕೆ ಗಾಳಿ ಬಂತು. ಎಲ್ಲಿಂದ ಗಾಳಿ ಬಂತೋ ಗೊತ್ತಿಲ್ಲ. ಗಾಳಿ ಬಂದರೆ ಆ ತಗಡು ಏನು ಅಷ್ಟು ದೊಡ್ಡದು ಇದಿದೆ, ಕಟ್ಟೆ ಮೇಲೆ ನೋಡಿದ್ರಲ್ಲಿ ಕಡೆ 2 ರೂಮ ಇದೆ. 2 ರೂಮ್, ಆ ಕಡೆ ರೂಮು, ಮಧ್ಯದಲ್ಲಿ ದೇವರ ಪೂಜೆ ಮಾಡಿ ದೊಡ್ಡ ಕಟ್ಟೆ ಇದೆ. ಅಷ್ಟು ಆ ತಗಡು ಸಮೇತ ಅದಕ್ಕೆ ಕಟ್ಟಿರ್ತಕ್ಕಂತಹ ಏನು ಕಟ್ಟಿಗಳಿತ್ತು ಅಥವಾ ಕಬ್ಬಣ ಇತ್ತು ಅದನ್ನು ಜೋಡಿಸಿದ್ದು ಅದು ಸಮೇತ ಎದ್ದು ಬಂದು ಹಾಗೆ ಕೆಳಗೆ ಬಿದ್ದು, ಎಲ್ಲೂ ಮೈಲಿಗೆ ಆಗಲಿಲ್ಲ, ಯಾರ ಮೇಲೂ ಬೀಳಿಲ್ಲ, ಹಾಗೆ ಬಿದ್ದು ಹಾಗೆ ನಿಂತ್ಬಿಡ್ತು. ಯಾರಿಗೂ ದರ್ಶನ ಮಾಡಿಸ್ಲಿಲ್ಲ. ರಾಮದೇವ್ರ ದರ್ಶನ ಆಗಲಿಲ್ಲ ಅವತ್ತು. ನೈವೇದ್ಯದ ತನಕ ಏನಾಯಿತು ಆಯಿತು, ಆಮೇಲೆ ಯಾರಿಗೂ ದರ್ಶನ ಅಡ್ಡ ಬಿದ್ದು ಬಿಡ್ತು. ಸ್ವಾಮಿಗಳು ಬೇಗನೆ ಪೂಜೆ ಮುಗಿಸಿ ಪೂರ್ಣ ಓಪನ್ ಆಗಿಬಿಡ್ತು. ಮೇಲೆ ಬಿಸಿಲು ಹಿಂದೆ ಹೋಗಿತ್ತು ಅನ್ನೋದಕ್ಕಾಗಿ ಚಿಂತೆ ಇಲ್ಲ, ಹಾಗಾಗಿ ಪೂಜೆ ಮುಗಿಸಿ ಅಂದರು. ಆದರೆ ಆ ಸಮಯದಲ್ಲಿ ದೀಕ್ಷೆ ತೆಗೆದುಕೊಂಡು ಕೂತಾಗ ಯಾವುದೂ ಸಂಬಂಧ ಇಲ್ಲ. ಹಾಗೆ ಪೂಜೆ ಮುಗಿಸಿ ಆಮೇಲೆ ಎದ್ದು ತಾತ್ಪರ್ಯ ಕೈಲಿಗೆ ಆಗಿಲ್ಲ, ಇದು ಬೇರೆ. ಆದರೆ ದೀಕ್ಷೆ ತೆಗೆದುಕೊಂಡ ಮೇಲೆ ಹೇಳುವಂತಿಲ್ಲ. ಅದಕ್ಕೆ ಕೃಷ್ಣನೂ ಕೂಡ ಆ ಬ್ರಾಹ್ಮಣ ಬಂದು ಕೇಳ್ತಾ, ನನ್ನ ಮಕ್ಕಳನ್ನು ಕಾಣಿಸ್ತಾ ಇಲ್ಲ, ಹುಟ್ಟಿದಾಕ್ಷಣ ಮಾಯವಾಗಿಬಿಡ್ತವೆ, ಅದಕ್ಕಾಗಿ ನೀನು ಬಂದು ರಕ್ಷಣೆ ಮಾಡಬೇಕು. ಒಂದು 2 ನಿಮಿಷ ಮುಂಚೆ ಬರಬಾರ್ದ ಮಾರಾಯ, ನಾನು ಯಾಗಕ್ಕೆ ದೀಕ್ಷೆ ತೆಗೆದುಕೊಂಡೆ ಅಂತಂದ ಪರಮಾತ್ಮ. ಆಗ ಅರ್ಜುನ ನಾನು ಹೋಗ್ತೇನೆ ಅಂತ ಹೋಗ್ತಾನೆ. ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ, ಅಗ್ನಿ ಪ್ರವೇಶ ಮಾಡಲಿಕ್ಕೆ ಹೋಗ್ತಾನೆ. ಆಗ ಪರಮಾತ್ಮ ಆ ಬ್ರಾಹ್ಮಣನನ್ನು ಅರ್ಜುನನನ್ನು ಕರ್ಕೊಂಡು ಹೋಗಿ ವಿರಜಾ ನದಿ ದಾಟಿ ಆ ಕಡೆಗೆ ತಾನು ಹೋಗಿ ಆ ಮಕ್ಕಳನ್ನು ಕರ್ಕೊಂಡು ಬಂದು ಆ ಬ್ರಾಹ್ಮಣನಿಗೆ ಕೊಡ್ತಾನೆ ಇತ್ಯಾದಿ ಕಥೆ ಕೇಳ್ತಾನೆ. ತಾತ್ಪರ್ಯ ದೀಕ್ಷೆ ತೆಗೆದುಕೊಂಡ ಮೇಲೆ ಹೇಳುವಂತಿಲ್ಲ, ಹಾಗೆ ಬೇರೆ ಮಾತಾಡುವಂತೂ ಇಲ್ಲ. ಹಾಗಾಗಿ ಯಜ್ಞಕ್ಕೆ ದೀಕ್ಷೆಯನ್ನು ತೆಗೆದುಕೊಳ್ಳುವಾಗ ವಾಗ್ಯತೋ ಭವೇತ್ ಅಂತ ಒಂದು ವಾಕ್ಯ ಬರ್ತದೆ. ವಾಗ್ಯತೋ ಭವೇತ್ ಅಂದರೆ ಲೌಕಿಕವಾದ ಯಾವ ಮಾತುಗಳನ್ನು ಆಗ ಮಾತಾಡಲಿಕ್ಕಿಲ್ಲ. ಯಜ್ಞವನ್ನು ದೀಕ್ಷೆ ತೆಗೆದುಕೊಂಡು ಕೂತ್ವಿ ಹೋಗಕ್ಕೆ ಅಂದರೆ ಹೌದು. ಹಾಗೆ ದೇವರ ಪೂಜೆಯು ಒಂದು ಯಜ್ಞ. ಆ ಯಜ್ಞಕ್ಕೆ ಸಂಕಲ್ಪ ಮಾಡಿ ಮತ್ತು ತಂತ್ರ ಸಾರೋಕ್ತ ಪೂಜಾಂ ಕರಿಷ್ಯೆ ಅಂತ ಸಂಕಲ್ಪ ಮಾಡಿ ಬಿಟ್ಟು ಅಂದರೆ ದೀಕ್ಷೆ ಮುಗಿದೋಯ್ತು. ಹಾಗೆ ಏನು ಮಾಡಲಿಕ್ಕಿಲ್ಲ, ಎದ್ದೇಳಲಿಕ್ಕಿಲ್ಲ. ಪೂಜೆ ಮುಗಿಯೋ ತನಕ, ದೇವರ ಬಿಂಬಾವಹನ ಮತ್ತು ತಿರುಗಿ ಮಾಡಿಕೊಳ್ಳೋ ತನಕ ಏನು ಮಾಡೋ ಹಾಗಿಲ್ಲ. ಪೂಜೆ ಮುಗಿಸೇನೆ ಹೇಳು. ಅದಕ್ಕೆ ನೈವೇದ್ಯವನ್ನು ಮಾಡುವಾಗಲೂ ಕೂಡ ಕೆಲವೊಮ್ಮೆ ಏನಾಗ್ತದೆ, ನಾವೇ ಮಡಿಲಿದ್ವಿ ಅಂತಂದರೆ ಅನ್ನ ನೋಡಲಿಕ್ಕೆ 10 ಸರ್ತಿ ಎದ್ದೋಗ್ಬೇಕಾಗ್ತದೆ, ಅಥವಾ ನೈವೇದ್ಯ ಇಟ್ಕೊಳ್ಳಿಕ್ಕೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾರೆ, ಪಕ್ಕದಲ್ಲೇ ಇಟ್ಕೊಳ್ತೀವಿ, ಅಲ್ಲೇ ಕೂತಲ್ಲೇ ಅದನ್ನು ನೋಡೋದು, ಅಲ್ಲೇ ವ್ಯವಸ್ಥೆ ಮಾಡೋದು, ಅಲ್ಲೇ ನೋಡ್ತೀವಿ. ಎದ್ದೇಳೋದಿಲ್ಲೇ, ಎದ್ರೆ ದೀಕ್ಷಾ ಹೋಗಿ. ಆ ರೀತಿಯಲ್ಲಿ ದೀಕ್ಷಾ ಅಂತ ಹೇಳ್ತಾರೆ. ಹಾಗಾಗಿ ಅದು ನಿಜವಾದ ದೀಕ್ಷೆ. ಹಾಗಾಗಿ ಎಂದಿಗೂ ಕೂಡ ದೇವರ ಪಕ್ಕದಲ್ಲಿ ಕೂತರೂ ವೇದೋಕ್ತವಾದ ಕರ್ಮಗಳನ್ನು ಬಿಡಬಾರ್ದು, ಸಕಾಲಕ್ಕೆ ಮಾಡಬೇಕು. ತೀರ್ಥಂ ಚಾಪಿ ತದೇವ ಜಾಪ್ತಪಿತಯೋ
ಸಂಸೇವಯಾಶ್ರಾವ್ಯಯ ದೃಶ್ಯಂ ರೂಪಮದರ್ಶಯಂ ಮುರರಿಪು ದಾಸ್ತಿಕವಶ್ಯ ಪ್ರಭು. ಹಾಗಾಗಿ ಈ ವೇದೋಕ್ತ ಕರ್ಮಗಳನ್ನು ಯಾರು ಸರಿಯಾಗಿ ಮಾಡ್ತಾರೆ ಅವರಿಗೆ ನಾನು ದಾಸನಾಗ್ತೀನಿ ಅಂತನ್ನೋ ಮಾತನ್ನು ಪರಮಾತ್ಮ ತೋರಿಸುವುದಕ್ಕಾಗಿ ನಿತ್ಯ ಕರ್ಮಗಳನ್ನು ಬಿಡದೇನೆ ಕರ್ಮಗಳನ್ನು ಮಾಡಲಿಕ್ಕೆ ಹೋದ ಅನ್ನೋದಕ್ಕಾಗಿ ಪರಮಾತ್ಮ ತನ್ನ ದರ್ಶನವನ್ನು ಅಲ್ಲಿಯೂ ಮಾಡಿಸಿದ, ಬೇರೂ ಮಾಡಿಸಿದ ಅಕ್ರೂರನಿಗೆ ಅನ್ನುವಂಥ ಮಾತನ್ನು ತೋರಿಸ್ತಾರೆ. ಹಾಗಾಗಿ ಇದರಿಂದ ನಮಗೆ ಒಂದು ನೀತಿಯನ್ನು ಏನು ಕೊಡ್ತಾರೆ ಅಂದರೆ ಸಕಾಲಕ್ಕೆ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು. ಅನಿವಾರ್ಯವಾಗಿ ಏನೋ ಮತ್ತೆ ಟ್ರೈನಲ್ಲಿದ್ದೀವಿ, ಬಸ್ಸಲ್ಲಿದ್ದೀವಿ, ಪ್ರಯಾಣ ಮಾಡ್ತಾ ಇದ್ದೀವಿ ಅಂತಂದಾಗ ಬೇರೆ. ಆದರೆ ರೋಗ ಬಂದಾಗ ಧ್ಯಾನ ಸ್ನಾನವನ್ನು ಮಾಡಿ ಅಲ್ಲೇ ಮತ್ತು ಮಂತ್ರಾಚಮನವನ್ನು ಮಾಡಿಕೊಂಡು ಅಲ್ಲೇ ಅರ್ಘ್ಯ ಕೊಡ್ರಿ, ಮಂತ್ರಗಳನ್ನು ಹೇಳ್ರಿ ಅಂತಂತ ಧ್ಯಾನ ಸ್ನಾನ ಹೇಳಿದ್ದೆ ಅದಕ್ಕೆ. ಆಮೇಲೆ ಅದು ದಾಸರಾಯರ ಹಾಡಿದೆ, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ. ಹಾಗೆ ಬಹಳ ಅದ್ಭುತವಾಗಿ ಆ ರೀತಿ ಅತಿ ಅನಿವಾರ್ಯ. ಎಲ್ಲ ಕಾಲದಲ್ಲೂ ಅದನ್ನೇ ಮಾಡ್ತೀನಿ ಅಂತಲ್ಲ, ಅತಿ ಅನಿವಾರ್ಯ ಇದ್ದಾಗ ಅದನ್ನು ಮಾಡಲೇಬೇಕು ಅಂತ ನೋಡಿ. ಅದರಿಂದ ಪರಮಾತ್ಮನಿಗೆ ಸಂತೋಷವಾಗ್ತದೆ ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಸಹಸ್ರ ಸಹಸ್ರಾಂಶು ಮರೀಚಿ ವ್ಯಾಪ್ತ ದಿಕ್ಕಟಂ ಕಮಲಾಕರ ಪದ್ಮಾರ್ಥ ಚರಣಾರುಣ ಭಾಸ್ಕರಂ. ಆ ಪರಮಾತ್ಮ ದಿವ್ಯವಾದ ರೀತಿಯಲ್ಲಿ ಅವರಿಗೆ ದರ್ಶನವನ್ನು ಕೊಟ್ಟ ಅಂತನ್ನುವಂಥ ಮಾತನ್ನು ತಿಳಿಸ್ತಾರೆ. ಮುಂದಿನ ವಿಷಯವನ್ನು ಮತ್ತೆ ಮುಂದಿನ